ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ, ಆರಾಧನೆ. ದೇವರ ಪ್ರಿಯ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಕ್ರಿಯಾತ್ಮಕವಾದಂಥ, ಜೀವಂತವಾಗಿರುವಂಥ, ಇಬ್ಬಾಯಿ ಕತ್ತಿಯಷ್ಟು ಹರಿತವಾದಂಥ, ಕೀಲು ಮಜ್ಜೆಗಳ ಭೇದವನ್ನು ಛೇದಿಸುವಂಥ, ದೇಹಾತ್ಮಗಳನ್ನು ತೂರಿ ಹೋಗುವಂಥ ಹಾಗೂ ಹೃದಯದ ಆಶೆ ಆಲೋಚನೆಗಳನ್ನು ತಿಳಿದುಕೊಳ್ಳುವಂಥ, ದಯೆ, ಕನಿಕರ, ಪೂರ್ಣ ಪ್ರೀತಿ, ದೀರ್ಘಶಾಂತಿ ಆದಂಥ ದೇವರ ವಾಕ್ಯವನ್ನು ಆತ್ಮಕ್ಕೆ ಆಹಾರವಾಗಿರುವಂಥ, ನಮ್ಮ ನಿಜವಾದ ವ್ಯಕ್ತಿತ್ವ, ಅಂತರಂಗ ಪುರುಷನಾದ ನಮಗೆ ಆಹಾರ ಆಗಿರುವಂಥ ದೇವರ ಜೀವಂತ ಮಾತುಗಳ ಕೆಳಗೆ, ಸ್ವಸ್ಥಪಡಿಸುವ ವಾಕ್ಯಗಳ ಕೆಳಗೆ ನಿಮ್ಮೆಲ್ಲರೂ ಸ್ವಾಗತಿಸ್ತೇನೆ ಪ್ರಿಯರೇ. ಹಾಲೆಲೂಯ್ಯ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪ್ರಿಯ ತಂದೆಯೇ, ಆತ್ಮಸ್ವರೂಪನಾದ ಜೀವಂತ ಪರಿಶುದ್ಧ ದೇವನೇ, 2000 ವರ್ಷಗಳ ಕೆಳಗೆ ಮನುಷ್ಯ ರೂಪ ತಾಳಿ ಸ್ವರ್ಗದ ಸಿಂಹಾಸನ ಬಿಟ್ಟು ಮಾನವರಾಗಿ ಬಂದು ನಿಮ್ಮನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮಾನವರೆಲ್ಲ ಶಾಪ ಪಾಪ ಹೊತ್ತುಕೊಂಡು ಶಿಲುಬೆಯಲ್ಲಿ ನಿಮ್ಮ ದೇಹದಲ್ಲಿ ಅವುಗಳನ್ನು ನಿಮ್ಮ ಮರಣದ ಮೂಲಕ ತಾಳಕ್ಕೆ ತಳ್ಳಿ ಮೃತ್ಯುಂಜಯನಾಗಿ 3ನೇದಲ್ಲಿ ಜಯವೀರನಾಗಿ ಎದ್ದು ಮರಣದ ಮೇಲೆ ಜಯ ನೀಡಿದಾತನೇ, ನಿಮ್ಮಲ್ಲಿ ವಿಶ್ವಾಸ ಇಡುವುದಕ್ಕೆ ಅಭಿಷೇಕ ವಿಶ್ವಾಸ ನೀಡಿದ್ದಕ್ಕಾಗಿ ಸ್ತೋತ್ರ ಪ್ರಭುವೆ. ಈ ವಿಡಿಯೋ ಕೇಳುವ ಎಲ್ಲ ಮಕ್ಕಳಿಗೆ ನಿಮ್ಮನ್ನು ವಿಶ್ವಾಸವ ಭಾಗ್ಯ ನೀಡಬೇಕೆಂದು, ಪಿಶಾಚಿಯ ಎಲ್ಲ ತಂತ್ರಗಳನ್ನು ಈ ಮಕ್ಕಳ ದೇಹದಲ್ಲಿ ಒಡೆದೋಡಿಸಬೇಕೆಂದು, ಸಂತೋಷ ನೀಡಬೇಕೆಂದು, ಯೇಸು ಕ್ರಿಸ್ತ ನಾಮದಲ್ಲಿ ನೀವು ಮಹಿಮೆ ಹೊಂದಿಕೊಳ್ಳಬೇಕೆಂದು ಆತ್ಮಸ್ವರೂಪ ತಂದೆಯೇ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ದೇವರಿಗೆ ಅಮೂಲ್ಯರು, ಘನವಂತರು, ಅತಿ ಪ್ರಿಯರಾದ ದೇವರ ಪ್ರಿಯ ಮಕ್ಕಳೇ, ಸಹೋದರ ಸಹೋದರಿ, ಇಂದು ನಾವು ಪವಿತ್ರ ಗ್ರಂಥದ ಭಾಗದಲ್ಲಿ ಧ್ಯಾನಿಸಲಿರುವಂಥ ಅಂಶ ಸ್ವರ್ಗದ ದೇವರ ನಾನಾ ವಿಧವಾದ ಸ್ವರಗಳು ಎನ್ನುವಂಥ ವಾಕ್ಯದ ಅಂಶ ಪ್ರಿಯರೇ. ಸ್ವರ್ಗದ ದೇವರ ನಾನಾ ವಿಧವಾದ ಸ್ವರಗಳು. ದೇವರು ತನ್ನ ಆಕಾಶದ ಒಳ್ಳೆ ಧನನಿಧಿ ತೆರೆಯುವನು ಎನ್ನುವಂಥ ಇಂದಿನ ವಿಡಿಯೋಗಳಲ್ಲಿ ನಾವು ನೋಡಿದೆವು ಪ್ರಿಯರೇ. ದೇವರು ಆಕಾಶದಲ್ಲಿದ್ದಾನೆಂದು ಹಾಗೂ ಆಕಾಶದ ಬಾಗಿಲುಗಳನ್ನು ತೆರೆದು ಹಿಡಿಯಲಾರದಷ್ಟು ವಿಸ್ತಾರವಾದ ಆಶೀರ್ವಾದ ಸುರಿಸುವನೆಂದು ನಾವು ಓದಿದೆವು ಪ್ರಿಯರೇ. ಅಷ್ಟೇ ಅಲ್ಲ, ಅಂತರಿಕ್ಷದ ದ್ವಾರಗಳನ್ನು ತೆರೆದು ದೇವರು ತನ್ನ ಪ್ರಿಯ ಮಕ್ಕಳಿಗೆ ಪರಲೋಕದಿಂದ ಸುರಿಸುತ್ತಾನೆಂದು ಧ್ಯಾನಿಸಿದೆವು. ಹಾಗೂ ಆಕಾಶದ ದೇವರ ಒಳ್ಳೆ ಧನನಿಧಿಯಾಗಿದೆ ಪ್ರಿಯರೇ. ಅಲ್ಲಿ ದೇವರ ಅಗ್ನಿ, ದೇವರ ಪರಿಶುದ್ಧಾತ್ಮರ ಪಾರಿವಾಳದಂತಿರುವ ರೂಪ, ಪ್ರಕಾಶಮಾನವಾದ ಬೆಳಕು ಇವೆ ಪ್ರಿಯರೇ. ಇದು ಸಮಯ ಸಂದರ್ಭಗಳಿಗೆ ತಕ್ಕಂತೆ ಅವುಗಳು ಇಳಿದು ಬರುವಂತೆ ಮಾಡುವುದು, ಶಬ್ದಗಳನ್ನು ಕೇಳಿಸುವಂತೆ ಮಾಡುವುದು ಹಾಗೂ ಬೆಳಕು ಪ್ರಕಾಶಿಸುವಂತೆ ನಡೆಯುವುದು, ಇವುಗಳನ್ನು ಕುರಿತು ಇವಾಗ ಪರಿಶೀಲಿಸೋಣ ಪ್ರಿಯರೇ ಕ್ಲುಪ್ತವಾಗಿ. ಸ್ವರ್ಗದ ದೇವರ ಶ್ರೇಷ್ಠ ಧನನಿಧಿ ಪ್ರಿಯರೇ. ಈ ಒಂದು ಸ್ವರ್ಗದ ದೇವರ ನಾನಾ ವಿಧವಾದ ಸ್ವರಗಳು ಎಂಬ ಅಂಶದ ಭಾಗದಲ್ಲಿ 1ನೇ ಭಾಗದಲ್ಲಿ ನೋಡುವುದಾದರೆ ಪ್ರಿಯರೇ, ಆಕಾಶದಿಂದ ಇಳಿದು ಬಂದ ಅಗ್ನಿ. ಅರಸಗಳ 1ನೇ ಗ್ರಂಥ 18ನೇ ಅಧ್ಯಾಯ 38ನೇ ವಾಕ್ಯ ನೋಡುವುದಾದರೆ ಪ್ರಿಯರೇ, 1 Kings ಚಾಪ್ಟರ್ 18 ವರ್ಸ್ 37 to 38 ಪ್ರಿಯರೇ. ಅರಸರ 1ನೇ ಗ್ರಂಥ 18ನೇ ಅಧ್ಯಾಯ 37-38ನೇ ವಾಕ್ಯ ಪ್ರಿಯರೇ. ಅಲ್ಲಿ ಹೀಗಿದೆ ಪ್ರಿಯರೇ, ಎಲಿಯನೆಂಬ ದೇವರ ಪ್ರವಾದಿ ಹೀಗೆ ಪ್ರಾರ್ಥನೆ ಮಾಡುತ್ತಿದ್ದಾನೆ ದೇವರಿಗೆ. ಏನಂದರೆ, ಕಿವಿಗೊಡು ಯೆಹೋವನಾದ ದೇವರೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು ಪ್ರಿಯರೇ. ಕೂಡಲೇ ಯೆಹೋವನ ಕಡೆಯಿಂದ, ದೇವರ ಕಡೆಯಿಂದ, ಆಕಾಶದ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಬೋರ್ಲು ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿದರು ಎನ್ನುವ ವಾಕ್ಯ ಪ್ರಿಯರೇ. ಇಲ್ಲಿ ಇದರ ವಿವರಣೆ ಏನೆಂದರೆ, ದೇವರ ಮಕ್ಕಳೇ, ಇಸ್ರಾಯೇಲ್ಯರು
ಆ ಇಸ್ರಾಯೇಲ್ ದೇಶಕ್ಕೆ ರಾಜನಾದಂಥ ಅಹಾಬನು ಆತನ ಹೆಂಡತಿಯಾದ ಯೆಜಬೇಲಳು ಪಾಲಿಸುತ್ತಿರುವಂಥ ಸಮಯದಲ್ಲಿ ದೇಶವೆಲ್ಲ ವಿಗ್ರಹಗಳಿಂದ ತುಂಬಿ ಹೋಗಿತ್ತು. ಹಾಗೂ ಆ ದೇಶದ ಪ್ರಜೆಗಳೆಲ್ಲರೂ ಬಯಲು ಎನ್ನುವಂಥ ನಿರ್ಜೀವ ದೇವತೆಯ ಚಿತ್ರವನ್ನು ಪೂಜಿಸುತ್ತಿದ್ದರು. ಪ್ರೈಸ್ ದ ಲಾರ್ಡ್. ಹಾಗೂ ಆ ಬಯಲನು ಎನ್ನುವಂಥ ನಿರ್ಜೀವ ದೇವರ ಪ್ರವಾದಿಗಳಿಗೆ, ಆ ಪೂಜಾರಿಗಳಿಗೆ ರಾಜ ಕುಟುಂಬ ಅತಿಥಿ ಸತ್ಕಾರ ನೀಡಿದ್ದರಿಂದ ಅವರು ದೇವರ ಕೋಪವನ್ನು ಎಬ್ಬಿಸಿದ್ದರು, ದೇವರನ್ನು ಕೋಪ ಹುಟ್ಟಿಸಿದ್ದರು. ಆ ಸಮಯದಲ್ಲಿ ದೇವರು ಅತ್ಯಾಸಕ್ತಿಯುಳ್ಳ ತನ್ನ ಪ್ರವಾದಿಯನ್ನು, ಮನುಷ್ಯನನ್ನು, ಎಲಿಯ ಎನ್ನುವಂಥ ಹೆಸರಿನ ಒಂದು ಮನುಷ್ಯನ ಎಬ್ಬಿಸ್ತಾನೆ ಪ್ರಿಯರೇ. ಆಮೇನ್. ಯೆಹೋವನು ಮಾತ್ರವೇ ದೇವರೆಂದು ರುಜುಪಡಿಸುವುದಕ್ಕಾಗಿ ಆತನು ಬಯಲು ದೇವತೆಯ ಪ್ರವಾದಿಗಳಿಗೆ ಸವಾಲು ಹಾಕುತ್ತಾನೆ ಪ್ರಿಯರೇ. ಆ ಪ್ರಕಾರವೇ ಆ ಒಂದು ಬಯಲನ ಪ್ರವಾದಿಗಳು ತಮಗೋಸ್ಕರ ಒಂದು ಎತ್ತನ್ನು ಆರಿಸಿಕೊಂಡರು. ಮೊದಲನೇದಾಗಿ ಅವರು ಮಧ್ಯೆ ಮಾಡಲ್ಪಟ್ಟಂಥ ಒಪ್ಪಂದದ ಪ್ರಕಾರ ಆಕಾಶದಿಂದ ಉತ್ತರ ನೀಡುವ ದೇವರೇ ನಿಜವಾದ ದೇವರೆಂದು, ಆ ಪ್ರಕಾರವೇ ಆ ಒಂದು ಬಯಲು ದೇವತೆಯ ಪ್ರವಾದಿಗಳು ಸಾಯಂಕಾಲದವರೆಗೂ ಆ ಒಂದು ಬಯಲು ದೇವತೆಗೆ ಮೊರೆ ಇಟ್ಟರೂ ಕೂಡ ಏನೂ ನಡೆಯಲಿಲ್ಲ. ಆಗ ಪ್ರವಾದಿಯಾದ ಎಲಿಯನು ನಿಜ ದೇವರ ಭಕ್ತನ ಅಪಹಾಸ್ಯ ಮಾಡುತ್ತಾನೆ. ಅವರ ಸಮಯ ಮುಗಿದೋದ ನಂತರ ಎಲಿಯನು ರಂಗದೊಳಗೆ ಇಳಿದು ಪ್ರಾರ್ಥನೆ ಮಾಡ್ತಾನೆ. ಅಬ್ರಹಾಮ, ಇಸ್ಸಾಕ, ಇಸ್ರಾಯೇಲರ ದೇವ ಎಂದು ಪ್ರಾರ್ಥಿಸುತ್ತಾನೆ ಪ್ರಿಯರೇ. ಹೀಗೆ ಪ್ರಾರಂಭಿಸಿದ ಕೂಡಲೇ ನಿಜವಾದ ದೇವರನ್ನು ಬಿಟ್ಟು ಭ್ರಷ್ಟರಾಗಿ ಜಾರಿ ಬಿದ್ದಂಥ ಇಸ್ರಾಯೇಲರ ಹೃದಯಗಳನ್ನು ದೇವರ ಕಡೆ ತಿರುಗಿಸುವ ನಿಮಿತ್ತ ಪ್ರಾರ್ಥನೆ ಮಾಡುತ್ತಿರುವಾಗಲೇ ಆಕಾಶದಿಂದ ಬೆಂಕಿ ಇಳಿದು ಬಂದಿತ್ತು ಪ್ರಿಯರೇ. ಅಲ್ಲಿಯವರೆಗೆ ಎರಡು ಆಲೋಚನೆಗಳ ಮಧ್ಯೆ ತೂಗಾಡುತ್ತಿರುವ ಇವರು ಏನು ಮಾತನಾಡಲಾರ ಮೌನವಾಗಿದ್ದ ಪ್ರಜರು ಯೆಹೋವನೇ ದೇವರು, ಯೆಹೋವನೇ ದೇವರೆಂದು ಕೇಕೆ ಹಾಕುತ್ತಾರೆ. ಹೌದು ಪ್ರಿಯರೇ, ಯೆಹೋವನೇ ನಮ್ಮ ಸೃಷ್ಟಿಕರ್ತನಾದ ನಿಜವಾದ ತಂದೆ ದೇವರು, ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಹೌದು ಪ್ರಿಯರೇ, ಈಗ ನಾವು ಏಲಿಯನ ಕುರಿತ ಆಸಕ್ತಿಕರವಾದ ವಿಷಯಗಳನ್ನು ಧ್ಯಾನಿಸೋಣ ಪ್ರಿಯರೇ. ಮುಂದೆ ಪವಿತ್ರ ಗ್ರಂಥದ ಮೂಲಕ ಆ ಒಂದು ಸೂರ್ಯ ಅಸ್ತಮಾನದ ಸಮಯದಲ್ಲಿ ಏಲಿಯ ಪ್ರಾರ್ಥಿಸುತ್ತಾನೆ ಪ್ರಿಯರೇ. ಏಲಿಯ ಪ್ರಾರ್ಥನೆ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಪ್ರಿಯರೇ. ನಾವು ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ ನೋಡುವುದಾದರೆ ಪ್ರಿಯರೇ, ಏಲಿಯನ್ ನಮ್ಮಂಥ ಸ್ವಭಾವ ಉಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳು ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶ ಮಳೆಗರೆಯಿತು, ಭೂಮಿ ಬೆಳೆಯಿತು ಎಂದು ವಾಕ್ಯ ನೋಡ್ತೇವೆ ಪ್ರೇಮ. ಹೀಗೆ ಎಲಿಯನು ಆಕಾಶವನ್ನು ಮುಚ್ಚಿದ್ದನು ದೇವರ ಅಪ್ಪಣೆಯಿಂದ. ಆ ದೇವರಿಗೆ ಪ್ರಾರ್ಥಿಸಿದ್ದರಿಂದ ಆ ಒಂದು 3 ವರ್ಷ 6 ತಿಂಗಳ ಮಳೆ ಬಾರದಂತೆ ದೇವರು ತಡೆದಿರ್ತಾನೆ ಪ್ರೇರಿ. ಅವರು ವಿಗ್ರಹಗಳ ವಿಗ್ರಹಗಳನ್ನು ಆಶ್ರಯ ಮಾಡಿಕೊಂಡಿದ್ದರಿಂದ, ಕೈಗೊಂಬೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದರಿಂದ ಆ ಬರಗಾಲ ಅನುಭವಿಸ್ತಾರೆ ಪ್ರೇರಿ. ಇಂದು ಕೂಡ ನಾವು ನಿಜವಾದ ದೇವರನ್ನು ಬಿಟ್ಟು ನಿರ್ಜೀವ ವಸ್ತುಗಳನ್ನು, ಕೈಗಳಿಂದ ಮಾಡಿದ ದೇವರನ್ನು ದೇವರೆಂದು, ನಿಜವಾದ ದೇವರಿಗೆ ಸಲ್ಲಿಸಬೇಕಾದ ಮಹಿಮೆ ಸಲ್ಲದೆ ಹೋದರೆ ಆ ನಿಜವಾದ ಆಶೀರ್ವಾದ, ಸಂತೋಷ, ದೇವರು ಕೂಡ ನಿತ್ಯ ಜೀವ ಹೊಂದಲು ಸಾಧ್ಯ ಇಲ್ಲ ಪ್ರೇರಿ. ಯೇಸುವಿನ ಬಳಿಗೆ ಬನ್ನಿರಿ ಪ್ರೇರಿ. ನಿಜವಾದ ದೇವರ ಪ್ರತಿರೂಪ, ಕಾಣದಿರುವ ದೇವರ ಕಾಣುವ ರೂಪ ಯೇಸು ಕ್ರಿಸ್ತನ ಪ್ರೇರಿ. ಸ್ವರ್ಗದಿಂದ ಇಳಿದು ಬಂದಿದ್ದ ನಿನಗೋಸ್ಕರ, ನನಗೋಸ್ಕರ. ಆತನ ಬಗ್ಗೆ ತಿಳಿದುಕೊಳ್ಳಬಾರದೆಂದು ಪಿಶಾಚಿ ಶಕ್ತಿ ಹೋರಾಡುತ್ತದೆ ಪ್ರೇರಿ. ದಯವಿಟ್ಟು ಎಲ್ಲ ದೇವರನ್ನು ನೀವು ಪರೀಕ್ಷಿಸಿದಂತೆ ಈತನಲ್ಲಿ ಬಂದು ಕೂಡ ಪರೀಕ್ಷಿಸಿ ನೋಡಿ ಪ್ರೇರಿ. ಪ್ರಾರ್ಥಿಸಿರಿ. ಈತ ನಿಶ್ಚಯವಾಗಿ ನಿಮಗೆ ಯಾವುದೋ ರೀತಿಯಲ್ಲಿ ತನ್ನನ್ನು ತೋರ್ಪಡಿಸಿಕೊಳ್ಳುತ್ತಾನೆ. ಸತ್ಯ ದೇವರು, ಸೃಷ್ಟಿಕರ್ತ ನಾನೇ ಎಂದು. ಪ್ರೈಸ್ ದ ಲಾರ್ಡ್. ಬನ್ನಿ ಪ್ರೇರೆ, ಏಲಿಯನ ಬಗ್ಗೆ ನೋಡುವುದಾದರೆ, ಆವಾಗ ಎಲಿಯ ಪ್ರಾರ್ಥಿಸಲು ಆಕಾಶದಿಂದ ಬೆಂಕಿ ಇಳಿದು ಬಂತೆಂದು ನೋಡುತ್ತೇವೆ. ಇಸ್ರಾಯೇಲ್ ದೇಶದಲ್ಲೆಲ್ಲ ಒಂದು ದೊಡ್ಡ ಉಜ್ಜೀವದ ಬೆಂಕಿ ಎದ್ದಿತೆಂದು ನೋಡುತ್ತೇವೆ. ಅಂದರೆ ಜೀವಂತ ದೇವರು ನಮ್ಮ ಮಧ್ಯೆ ಇದ್ದಾನೆ ಎಂದು ಅರ್ಥ. ಉಜ್ಜೀವನ ಬೆಂಕಿ ಅಂದರೆ ದೇವರ ಮಕ್ಕಳೇ, ನಮ್ಮ ಪ್ರಿಯ ಪ್ರಭುವಾದ ದೇವರು ಅಗ್ನಿಯಿಂದ ಉತ್ತರ ನೀಡುವ ದೇವರಾಗಿದ್ದಾನೆ ಪ್ರಿಯರೇ. ನಾನು ಭೂಮಿಯ ಮೇಲೆ ಬೆಂಕಿಯನ್ನು ಹಾಕಲು ಬಂದಿದ್ದೇನೆ, ಅದು ಈಗಲೇ ಉರಿಯುತ್ತಿರುವುದಾದರೆ ನನಗೆ ಎಷ್ಟೋ ಸಂತೋಷ ಎಂದು ಪ್ರಭು ಯೇಸು ಕೋರಿಕೊಂಡಿದ್ದಾನೆ ಪ್ರಿಯರೇ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 39ರಲ್ಲಿ ಪ್ರಿಯರೇ.
ಹಾಗೂ ದೀಕ್ಷಾ ಸ್ನಾನ ನೀಡಿದಂಥ ಸ್ನಾನಿಕ ಯೋಹಾನ ಯೇಸುವಿನ ಬಗ್ಗೆ ಹೇಳಿದ ಪ್ರಕಾರ ಯೇಸು ಕ್ರಿಸ್ತನು ನಿಮಗೆ ಪರಿಶುದ್ಧಾತ್ಮದಿಂದಲೂ ಬೆಂಕಿಯಿಂದಲೂ ದೀಕ್ಷಾ ಸ್ನಾನ ನೀಡುವನು ಎನ್ನುವ ಅರ್ಥ ಪ್ರೇರೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯ. ಹಾಗೂ ಪ್ರೇರೆ, ದೇವರ ಒಂದು ನಾಮ ಮಹಿಮೆಗಾಗಿ ದೇವಾಲಯವನ್ನು ಕಟ್ಟಿದ ಘನತೆ ರಾಜನಾದ ಸೊಲೊಮೋನನಿಗೆ ಸಲ್ಲುತ್ತದೆ ಪ್ರೇರೆ. ಆಲಯ ಪ್ರತಿಷ್ಠೆ ದಿನದಲ್ಲಿ ಹೀಗೆ ನಡೆಯಿತು ಪ್ರೇರೆ. ಸೊಲೊಮೋನನು ತಾನು ಮಾಡಿದ ಆ ಒಂದು ಪ್ರಾರ್ಥನೆ ಮುಗಿಸಿದ ನಂತರ ಅಗ್ನಿ ಆಕಾಶದಿಂದ ಇಳಿದು ಬಂದು ಆ ದಹನ ಬಲಿಗಳನ್ನು ಇತರ ಬಲಿಗಳನ್ನು ಸುಟ್ಟು ಹಾಕಿತೆಂದು ವಾಕ್ಯದಲ್ಲಿ ನೋಡುತ್ತೇವೆ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 1ನೇ ವಾಕ್ಯ ಪ್ರೇರೆ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 1ನೇ ವಾಕ್ಯ. ಹಾಗೂ ದೇವರ ನಾನಾ ವಿಧವಾದ ಸ್ವರಗಳ ಅಂಶದ 2ನೇ ಭಾಗ ನೋಡುವುದಾದರೆ ಪ್ರೇರೆ, ಆಕಾಶದ ದೇವರ ಸ್ವರ ಆಕಾಶದಿಂದ ಇಳಿದು ಬಂದ ಪಾರಿವಾಳ ಪ್ರೇರೆ. ಆಕಾಶದಿಂದ ಇಳಿದು ಬಂದ ಪಾರಿವಾಳ ಎಂದು. ಪ್ರೈಸ್ ದ ಲಾರ್ಡ್. ಪ್ರಭು ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ಹೊಂದಿದ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ದಡಕ್ಕೆ ಆಕಾಶ ತೆರೆಯಲ್ಪಟ್ಟು ದೇವರ ಆತ್ಮ ಪಾರಿವಾಳ ರೂಪದಲ್ಲಿ ಯೇಸು ಕ್ರಿಸ್ತನ ಮೇಲೆ ಇಳಿದು ಬರುವುದನ್ನು ನೋಡಿದನು ಪ್ರೇರೆ ಪ್ರಭು. ಹೀಗೆ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೀಗೆ ಎಲ್ಲ ವಿಷಯಗಳಲ್ಲಿ ನಮಗೆ ಆದರ್ಶ ಮಾದರಿ ತೋರಿಸಬೇಕೆಂದಿರುವ ಪ್ರಭು ದೀಕ್ಷಾ ಸ್ನಾನದ ವಿಷಯದಲ್ಲಿ ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡನು ದೇವರ ಮಕ್ಕಳೇ. ಆಗ ಆ ಒಂದು ಪರಿಶುದ್ಧಾತ್ಮ ಪಾರಿವಾಳದಂತೆ ಪ್ರಭುವಿನ ಮೇಲೆ ಇಳಿದು ಬಂದಿತ್ತು. ಅಷ್ಟೇ ಅಲ್ಲ ಪ್ರಿಯರೇ, ದೇವರು ಸಾಕ್ಷಿ ಕೊಟ್ಟನು ಏನಂದರೆ, ಈತನೇ ನನ್ನ ಪ್ರಿಯ ಕುಮಾರನೆಂದು, ಈತನಲ್ಲಿ ನಾನು ಆನಂದಿಸುತ್ತಿದ್ದೇನೆ, ಈತನ ಮಾತಿಗೆ ಕಿವಿಗೊಡಿರಿ ಎಂದು ಈ ಒಂದು ಶಬ್ದ ಆಕಾಶದಿಂದ ಕೇಳಿ ಬಂದಿತ್ತು ಪ್ರೇರೆ. ಪ್ರೈಸ್ ದ ಲಾರ್ಡ್. ಅದೇ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯ ಇದನ್ನು. ಹಾಗೂ ಲೂಕನ ಸುವಾರ್ತೆ 17ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ದೀಕ್ಷಾ ಸ್ನಾನ ಹೊಂದಿದಂಥ ಒಂದು ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುತ್ತಿರುವ ಆಕಾಶ ತೆರೆಯಲ್ಪಟ್ಟಿತ್ತೆಂದು. ಹೌದು ಪ್ರೇರೆ, ನಾವು ಯೇಸುವನ್ನು ವಿಶ್ವಾಸಿಸಿ ನಿಜವಾಗಿ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಅದರ ಹಿಂದೆ ನಾವು ಮಾಡುವ ಪ್ರಾರ್ಥನೆಗಳು ಒಂದು ಆಕಾಶವನ್ನು ತೆರೆಯುವಂಥ ಪ್ರಾರ್ಥನೆ ಆಗಿರುತ್ತದೆ ಪ್ರೇರೆ. ಪರಿಶುದ್ಧಾತ್ಮನು ನಮ್ಮ ಮೇಲೆ ಇಳಿದು ಬರುತ್ತಾನೆ, ಆ ಸಮಯ ಬಂದೇ ಬರುತ್ತಾನೆ. ಹಾಗೂ ಯೇಸು ಕ್ರಿಸ್ತ ಪ್ರಭು ಸ್ವರ್ಗಾರೋಹಣವಾದಂಥ ತರುವಾಯ ಶಿಷ್ಯರು 10 ಮಂದಿ, ಆ ಒಂದು 11 ಮಂದಿ, ಒಂದು ಉಳಿದ ವಿಶ್ವಾಸಿಗಳು 120 ಜನರೆಲ್ಲರೂ ಒಂದು 10 ದಿನಗಳು ಒಂದು ಮೇಲ್ಮಾಳಿಗೆಯಲ್ಲಿ ದೇವರ ಆತ್ಮ ಅಭಿಷೇಕಕ್ಕಾಗಿ ಎದುರು ನೋಡಿದರು ಪ್ರೇರಿ. ಪಂಚಶತಮ ದಿನದಂದು ಯೇಸು ಪ್ರಭು ಹೇಳಿದ್ದನು, ತಂದೆ ವಾಗ್ದಾನ ಮಾಡಿದ್ದನ್ನು ತಂದೆಯ ಬಳಿಯಿಂದ ನಾನೇ ನಿಮಗೆ ಕಳಿಸಿಕೊಡುತ್ತೇನೆ ಎಂದು, ಆ ಶಕ್ತಿ ಬಂದ ಮೇಲೆ ನೀವು ಬಲ ಹೊಂದುತ್ತೀರಿ ಎಂದು. ಆ ಒಂದು ಅಲ್ಲಿ ಸೇರಿದವರ ಸಂಖ್ಯೆ ಪ್ರೇರೆ 120 ಜನ ಇದ್ದರು ಪ್ರೇರೆ. ದೇವರ ಆತ್ಮಗಾಗಿ ಎದುರು ನೋಡುವವರು ಇವರೆಲ್ಲರೂ ಕೂಡ, ಕೆಲವರು ಇವರಲ್ಲಿ ಸ್ತ್ರೀಯರು ಕೂಡ, ಯೇಸುವಿನ ತಾಯಿ ಮರಿಯಳು, ಒಂದು ಆತನ ಸಹೋದರರು ಏಕ ಮನಸ್ಸಿನೊಂದಿಗೆ ಎಡೆಬಿಡದೆ ಪ್ರಾರ್ಥನೆ ಮಾಡುತ್ತಿದ್ದರು. ಅಪೊಸ್ತಲ ಕಾರ್ಯಗಳು 1ನೇ ಅಧ್ಯಾಯ 14ರಲ್ಲಿ ನೋಡ್ತೇವೆ ಪ್ರೇರೆ. ಹಾಗೂ ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಪ್ರೇರೆ, ಆಗ ವೇಗವಾಗಿ ಬೀಸುವಂಥ ಒಂದು ಬಲವಾದ ಗಾಳಿ ಆಕಾಶದಿಂದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಅಗ್ನಿಜಾಲೆಯಂತೆ ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತನಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ತೊಡಗಿದರು ಪ್ರೇರೆ. ಹೌದು ಪ್ರೇರೆ, ಪರಿಶುದ್ಧಾತ್ಮನ ತುಂಬುವಿಕೆ ನಮಗೆ ಎಷ್ಟು ಅವಸರ. ನೀವು ಪ್ರಭುವಿಗೋಸ್ಕರ ಎದ್ದು ಪ್ರಕಾಶಿಸುವುದಕ್ಕೋಸ್ಕರ ಪರಿಶುದ್ಧಾತ್ಮ ಶಕ್ತಿ ಬೇಕಾಗಿದೆ ಪ್ರೇರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ರೋಗ ಸೌಖ್ಯ ಮಾಡುವುದಕ್ಕಾಗಿ, ಪ್ರಭುವಿಗೋಸ್ಕರ ಪ್ರತ್ಯೇಕವಾದಂಥ ಪರಿಶುದ್ಧ ಪ್ರಜೆಗಳನ್ನು ಸಿದ್ಧಪಡಿಸುವುದಕ್ಕೆ ಪರಿಶುದ್ಧಾತ್ಮ ಶಕ್ತಿ ಬೇಕಾಗಿದೆ. ನೀವು ಪರಿಶುದ್ಧತೆಯನ್ನು ಎಷ್ಟು ಕಾಪಾಡಿಕೊಳ್ಳುತ್ತೀರೋ ಅಷ್ಟು ಪ್ರಭು ಕಾರ್ಯ ಮಾಡ್ತಾನೆ ಪ್ರೇರೆ.
ಪರಿಶುದ್ಧವಾಗಿ ಜೀವಿಸುವುದಕ್ಕಾಗಿ ಬೇಕು ಪ್ರೇರೆ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಇಳಿದು ಬಂದಾಗ ಪ್ರಾರ್ಥನೆ ಮಾಡಬೇಕು ಪ್ರೇರೆ. ನಿಮ್ಮ ಮೇಲೆ ಇಳಿದು ಬರುವವರೆಗೂ ಪ್ರಾರ್ಥನೆ ಮಾಡಬೇಕೆಂದು ಅವರೆಲ್ಲರಿಗೂ ಹೇಳಿದ್ದನು. ಹಾಗೆ ಬಂದಿತ್ತು ಪ್ರೇರೆ, ನೀವು ಕೂಡ ಹಾಗೆ ಮಾಡಿರಿ. ಇಂದು ನಾವು ಕೂಡ ಅದೇ ಮಾರ್ಗವನ್ನು ಪರಿಶುದ್ಧಾತ್ಮ ಬರೆಯವರೆಗೂ ಪ್ರಾರ್ಥನೆಯಲ್ಲಿ ಎದುರು ನೋಡ್ಬೇಕು ಪ್ರೇರೆ. ಪಂಚಾಶತ್ತಮ ಎದುರು ನೋಡುವಿಕೆಯಲ್ಲಿ ಇದ್ದಂತೆ ಆ ದಿನ ಪ್ರೇರೆ ಯೇಸು ಕ್ರಿಸ್ತ ಪ್ರಭುವಿನ ಮೇಲೆ ಇಳಿದು ಬಂದಂಥ, ಆ ಸ್ವಾಮಿ ಮೇಲೆ ಇಳಿದು ಬಂದಂಥ ಪಾರಿವಾಳ ರೂಪದ ಪರಿಶುದ್ಧಾತ್ಮ ದೇವರು ನಿಮ್ಮಲ್ಲಿ ಮೇಲೆ ಕೂಡ ಇಳಿದು ಬರುತ್ತಾನೆ ಪ್ರೇರೆ. ಆಮೇನ್. ಒಬ್ಬ ಪ್ರವಾದಿ ಹೀಗೆ ಪ್ರಾರ್ಥಿಸುತ್ತಿದ್ದಾನೆ ಪ್ರೇರೆ. ಪವಿತ್ರ ಸತ್ಯವೇದ ಗ್ರಂಥದ ಭಾಗದಲ್ಲಿ ಏಷಯ ಪ್ರವಾದಿ ಗ್ರಂಥ 64ನೇ ಅಧ್ಯಾಯ, ಏಷಯ 64:2 ಏನಂದರೆ, ಗಗನ ಏನು ಪ್ರೇರೆ, ಆಹಾ ನೀನು, ಏಷಯ ಪ್ರವಾದಿ ಗ್ರಂಥ 64:1-2 ವಾಕ್ಯ ಮುಂದುವರಿದ ಭಾಗ ಪ್ರೇರೆ, ನೀನು ಆಕಾಶವನ್ನು ಸೀಳಿ ಇಳಿದು ಬರಬಾರದೆ, ನಿನ್ನ ದರ್ಶನವು ಉಂಟಾಗಿ ಪರ್ವತಗಳು ಅಲುಗಿದರೆ ಎಷ್ಟೋ ಒಳ್ಳೆಯದು. ಒಣಗಿಡಕ್ಕೆ ಹತ್ತುವ ಕಿಚ್ಚಿನ ಪ್ರಕಾರವು ನೀರನ್ನು ಕುದಿಸುವ ಉರಿಯೋಪಾದಿಯಲ್ಲಿಯೂ ನೀನು ಪ್ರತ್ಯಕ್ಷನಾಗಿ ನಮ್ಮ ನಿರೀಕ್ಷೆಗೆ ಮೀರಿದ ಭಯಂಕರ ಕೃತ್ಯಗಳನ್ನು ನಡೆಸಿ ನಿನ್ನ ನಾಮ ಮಹತ್ತನ್ನು ನಿನ್ನ ಶತ್ರುಗಳಿಗೆ ತಿಳಿಯಪಡಿಸಿ ಜನಾಂಗಗಳನ್ನು ನಿನ್ನ ದರ್ಶನದಿಂದ ನಡುಗಿಸಬಾರದೆ. ಹೌದು, ನೀನು ಇಳಿದು ಬಂದು ಪರ್ವತಗಳು ನಿನ್ನ ದರ್ಶನದಿಂದ ನಡುಗಿದರೆ ಎಷ್ಟೋ ಲೇಸು. ನಿನ್ನನ್ನು ಬಿಟ್ಟರೆ ನಿರೀಕ್ಷಿಸುವವನಿಗೆ ಕಾರ್ಯಕರ್ತನಾದ ಯಾವ ದೇವರನ್ನೂ ಆದಿಯಿಂದ ಯಾರೂ ಕೇಳಲಿಲ್ಲ, ಯಾರ ಕಿವಿಗೂ ಬೀಳಲಿಲ್ಲ, ಯಾರ ಕಣ್ಣೂ ಕಾಣಲಿಲ್ಲ. ಧರ್ಮವನ್ನು ಅನುಸರಿಸಲು ಸಂತೋಷಪಟ್ಟು ನಿನ್ನ ಮಾರ್ಗದಲ್ಲಿ ನಡೆಯುತ್ತಾ ನಿನ್ನನ್ನು ಸ್ಮರಿಸುವವರಿಗೆ ಪ್ರಸನ್ನನಾಗಿದ್ದಿ. ಆಮೇನ್. ಹೀಗೆ ಪ್ರೇರೆ ದೇವರ ವಾಕ್ಯ ಬೋಧಿಸುತ್ತಿದೆ. ಹಾಗೂ ಮುಂದೆ ಪ್ರೇರೆ ಈ ಒಂದು ನಿಜವಾದ ದೇವರ ಒಂದು ನಾನಾ ವಿಧವಾದ ವರಗಳು, ಸ್ವರಗಳು ಎನ್ನುವಂಥ ಮುಂದಿನ ಭಾಗ ನೋಡುವುದಾದರೆ ಪ್ರೇರೆ, ಆಕಾಶದಿಂದ ಉಂಟಾದ ಆಕಾಶದಿಂದ ಕೇಳಿ ಬಂದ ಶಬ್ದ ಪ್ರೇರೆ, ದೇವರ ಶಬ್ದ, ಸ್ವರ. ಪೇತ್ರನ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ ಪ್ರೇರೆ. 2 Peter chapter 1:18 ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು ಎನ್ನುವ ವಾಕ್ಯ ಪ್ರೇರೆ. ಪ್ರಭುವಾದ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಜೀವಿಸುತ್ತಿದ್ದಾಗ 3 ಸಾರಿ ಆಕಾಶದಿಂದ ದೇವರ ಸ್ವರ ಕೇಳಲ್ಪಟ್ಟಿತು ಪ್ರೇರೆ. ಮೊಟ್ಟ ಮೊದಲನೇದಾಗಿ ಆತನು ದೀಕ್ಷಾ ಸ್ನಾನ ಹೊಂದಿ ದಡಕ್ಕೆ ಬಂದಾಗ, ಈತನೇ ನನ್ನ ಪ್ರಿಯ ಕುಮಾರನು, ಈತನಲ್ಲಿ ನಾನು ಆನಂದಿಸುತ್ತಿದ್ದೇನೆ ಎನ್ನುವಂಥ ಶಬ್ದ ಬಂದಿತ್ತು ಪ್ರೇರೆ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಾಕ್ಯ ಪ್ರೇರೆ. ಆ ನಂತರ ತಾಬೋರ್ ಬೆಟ್ಟ ಪ್ರೇರೆ, ರೂಪಾಂತರ ಬೆಟ್ಟದಲ್ಲಿ ಆತನು ತನ್ನ ಶಿಷ್ಯರಾದ ಪೇತ್ರ, ಯಾಕೋಬ, ಯೋಹಾನರೊಂದಿಗಿರುವಾಗ, ಈತನೇ ನಾನು ಏರ್ಪಡಿಸಿಕೊಂಡ ನನ್ನ ಪ್ರಿಯ ಕುಮಾರನು, ಈತನ ಮಾತನ್ನು ಕೇಳಿರಿ ಎನ್ನುವ ಶಬ್ದ ಆ ಮೇಘದೊಳಗಿಂದ, ಆಕಾಶದೊಳಗಿಂದ ಹುಟ್ಟಿತು ಪ್ರೇರೆ, ಕೇಳಿ ಬಂತು. ಇದು ಲೂಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ಹಾಗೂ 3ನೇ ಸಾರಿ ತಂದೆ ನಿನ್ನ ನಾಮವನ್ನು ಮಹಿಮೆಪಡಿಸಿಕೊ ಎಂದನು ಪ್ರೇರೆ ಯೇಸು ಕ್ರಿಸ್ತನು. ಆಗ ತಂದೆಯಾದ ದೇವರು ಸ್ವರ ಕೇಳಿ ಬಂದಿತು ಪ್ರೇರೆ, ನಾನು ಅದನ್ನು ಮಹಿಮೆಪಡಿಸಿದ್ದೇನೆ, ಇನ್ನೂ ಮಹಿಮೆಪಡಿಸುವೆನೆಂದು ಒಂದು ಶಬ್ದ ಆಕಾಶದಿಂದ ಕೇಳಿ ಬಂದಿತು ಪ್ರೇರೆ. ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಪ್ರೇಸ್ ದ ಲಾರ್ಡ್. ಇವತ್ತಿಗೂ ಕೂಡ ಪ್ರೇರೆ ಬಹಳ ವಿಧವಾದ ಶಬ್ದಗಳು ಈ ಲೋಕದಲ್ಲಿ ಕೇಳಿ ಬರುತ್ತಿವೆ. ಕೆಲವು ಮಧುರವಾದ ಸ್ವರ, ಕೆಲವು ಎಚ್ಚರಿಕೆಯಿಂದ ಕೂಡಿದವುಗಳು, ಕೆಲವು ಸ್ವರಗಳು ಹೃದಯಕ್ಕೆ ಆನಂದವನ್ನು, ಸಂತೋಷವನ್ನು ಉಂಟು ಮಾಡುವಂಥವುಗಳು ಪ್ರೇರೆ. ಹಾಗೂ ಪವಿತ್ರ ಗ್ರಂಥದ ಪರಮಗೀತೆ ಎನ್ನುವಂಥ ಪುಸ್ತಕದ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡುವುದಾದ ಪ್ರೇರೆ, ತನ್ನ ಪ್ರಿಯನ ಸ್ವರವನ್ನು ಗುರುತಿಸಿದ ಶೂಲಮ್ಮತಿ ಎನ್ನುವಾಕೆ, ನನ್ನ ಪ್ರಿಯನ ಸ್ವರವು ಕೇಳಿ ಬರುತ್ತಿದೆ, ಈಗ ಆತನು ಬರುತ್ತಿದ್ದಾನೆ ಎಂದು ಕೂಗಿ ಹೇಳುತ್ತಾ ಒಂದು ಪರ್ವತಗಳನ್ನು ದಾಟಿ ಹಾರಿ ಬೆಟ್ಟಗಳನ್ನು ದಾಟಿ ಬರುತ್ತಿದ್ದಾನೆ ಎಂದು ಹೇಳ್ತಿದ್ದಾಳೆ ಪ್ರೇರೆ.
ಏನು ಪ್ರೇರೆ? ಪರ್ವತಗಳನ್ನು ಹಾರಿ ಬೆಟ್ಟಗಳನ್ನು ದಾಟಿ ಓಡಿ ಬರುತ್ತಿದ್ದಾನೆ ಎಂದು ಹೇಳುತ್ತಿದ್ದಾಳೆ. ಇಲ್ಲಿ ಪ್ರಿಯನ ಸ್ವರಕ್ಕೋಸ್ಕರ ಶೂಲಮ್ಮತಿ ಯಾವಾಗಲೂ ಎಚ್ಚರಿಕೆಯಿಂದಿದ್ದಳು ಪ್ರೇರೆ. ಪ್ರೇಸ್ ದ ಲಾರ್ಡ್. ಹೌದು ಪ್ರೇರೆ, ನಾವು ಇನ್ನೊಂದು ವಾಕ್ಯ ಭಾಗ ನೋಡುವುದಾದ್ರೆ ಪ್ರೇರೆ, ಯೆಶಾಯ ಪ್ರವಾದಿ ಗ್ರಂಥ 30ನೇ ಅಧ್ಯಾಯ, ಯೆಶಾಯ ಚಾಪ್ಟರ್ 30 ವರ್ಸ್ 18. ಇಲ್ಲಿ ಒಂದು ದೇವರ ಸ್ವರ ಕೇಳ್ತು ಪ್ರೇರೆ, ಕಿವಿಯಲ್ಲಿ ಮಾತನಾಡುವಂಥ ದೇವರ ಸ್ವರ. ಹೀಗಿರಲು 18ನೇ ವಾಕ್ಯ ಪ್ರೇರೆ, 30ನೇ ಅಧ್ಯಾಯ, ಯೆಶಾಯ ಪ್ರವಾದಿ ಗ್ರಂಥ 30ನೇ ಅಧ್ಯಾಯ 18ನೇ ವಾಕ್ಯ. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಹಾಗೂ ಮುಂದೆ, ಜನರೇ ನೀವು ಇನ್ನೂ ಅಳುವುದೇ ಇಲ್ಲ, ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸುವನು. ಕೇಳಿದ ಕೂಡಲೇ ನಿಮಗೆ ಸದುತ್ತರವನ್ನು ದಯಪಾಲಿಸುವನು. ಕರ್ತನು ಕಷ್ಟವನ್ನು ಶ್ರಮವನ್ನು ನಿಮಗೆ ಅನ್ನಪಾನಗಳನ್ನಾಗಿ ಕೊಟ್ಟರೂ ನಿಮ್ಮ ಬೋಧಕನು ಇನ್ನೂ ಮರೆಯಾಗಿರನು. ನಿಮ್ಮ ಬೋಧಕನನ್ನು ಕಣ್ಣಾರೆ ಕಾಣುವಿರಿ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ಪ್ರೇರೆ. ಧರ್ಮೋಪದೇಶ ಕಾಂಡದಲ್ಲಿ ಕೂಡ ನೋಡುವುದಾದರೆ, ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಕೇಳಿ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವಂಥ ಎಲ್ಲ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತಿಗೆ ತರುವನು ಎನ್ನುವ ವಾಕ್ಯ ಪ್ರೇರೆ. ಪ್ರೇರೆ, ನಿಜವಾದ ದೇವರ ಒಂದು ಆಜ್ಞೆ ಚಾಚು ತಪ್ಪದೆ ನಡೆದುಕೊಳ್ಳುವುದಾದರೆ ಪ್ರೇರೆ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯದಿಂದ ಪ್ರೇರೆ, ದೇವರು ಏನು ಮಾಡ್ತಾನೆ? ನಿಮ್ಮನ್ನು ಭೂಮಿಯ ಮೇಲಿರುವ ಸಮಸ್ತ ಜನಗಳಿಗಿಂತ ಹೆಚ್ಚಿಸುತ್ತಾನೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯ್ಯ. ಹಾಗೂ ಪ್ರೇರೆ, ಒಂದು ಆಕಾಶದ ದೇವರ, ಸ್ವರ್ಗದ ದೇವರ ನಾನಾ ವಿಧವಾದ ಸ್ವರಗಳು ಎನ್ನುವ ಮುಂದಿನ ಭಾಗ ನೋಡುವುದಾದರೆ ಪ್ರೇರೆ, ಪ್ರಕಾಶಿಸಿದ ಆಕಾಶದ ಬೆಳಕು ಪ್ರೇರೆ, ಮಾತನಾಡಿದಂಥ ಆಕಾಶದ ಬೆಳಕು. ಇದು ಅಪೊಸ್ತಲ ಕಾರ್ಯ 9ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಅಪೋಸ್ಟಲ್ ಚಾಪ್ಟರ್ 9 ವರ್ಸ್ 3 ಪ್ರೇರೆ. ಅದೇನೆಂದರೆ, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಫಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಹಾಗೂ 4ನೇ ವಾಕ್ಯ ಪ್ರೇರೆ, ಅವನು ನೆಲಕ್ಕೆ ಬಿದ್ದಾಗ ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ ಎಂದು ಹೇಳುವ ಒಂದು ಶಬ್ದವನ್ನು ಕೇಳಿದನು. ಹೀಗೆ ಸೌಲನನ್ನು ಪೌಲನನ್ನಾಗಿ ಬದಲಾಯಿಸುವುದಕ್ಕೆ ಆಕಾಶದಿಂದ ಬೆಳಕಿನಲ್ಲಿರುವ ದೇವರ ಸ್ವರ ಆತನನ್ನು, ಬೆಳಕಾದ ದೇವರ ಸ್ವರ ಆತನನ್ನು ದರ್ಶಿಸಿತೆಂದು ನೋಡ್ತೇವೆ ಪ್ರೇರೆ. ಭೇಟಿಯಾಯಿತು. ಆ ಬೆಳಕು ಬೇರೆ ಯಾರೂ ಅಲ್ಲ, ಪ್ರತಿ ಮನುಷ್ಯನನ್ನು ಪ್ರಕಾಶಿಸುವಂತೆ ಮಾಡುವ ನಿಜವಾದ ಬೆಳಕು ದೇವಕುಮಾರನಾದ ಯೇಸು ಕ್ರಿಸ್ತನೇ, ದೇವರಾದ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ. ಆ ನಿಜವಾದ ಬೆಳಕಾಗಿರುವಂಥ ಕ್ರಿಸ್ತನು ತನ್ನ ಅದ್ಭುತ ಕಾಂತಿಯೊಳ ಬೆಳಕನ್ನು ಸೌಲನ ಮೇಲೆ ಪ್ರಕಾಶಿಸುವಂತೆ ಮಾಡಿದನು. ಹೀಗೆ ನೋಡ್ತೇವೆ ಪ್ರೇರೆ. ಪ್ರೇಸ್ ದ ಲಾರ್ಡ್. ಅಂಥ ಬೆಳಕು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ವಿಶ್ವಾಸದ ಜೀವನ ಮೇಲೆ ಬರಲಿ ಪ್ರೇರೆ. ಧೈರ್ಯ, ಶಕ್ತಿ, ನಿತ್ಯ ಜೀವ ನೀಡಲಿ ಪ್ರೇರೆ. ಆಮೆನ್. ಆ ಪ್ರಕಾಶ ಅಧಿಕವಾದದ್ರಿಂದ ಆತನು ನೆಲದ ಮೇಲೆ ಬಿದ್ದನೆಂದು ನೋಡ್ತೇವೆ ಪ್ರೇರೆ. ವಾಕ್ಯದಲ್ಲಿ ತನ್ನ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡನು. ಅದರ ಹಿಂದೆಯೇ ಆ ಒಂದು ಸ್ವರ ಏನಂತ ಪ್ರೇರೆ, ಆತನಿಗೆ ಬಿದ್ದಾಗ ನನ್ನನ್ನು ಏಕೆ ಹಿಂಸಿಸುತ್ತಿವೆ ಎನ್ನುವ ಸ್ವರ ಕೂಡ ಕೇಳಿ ಬಂದಿತ್ತು ಪ್ರೇರೆ. ಆ ಸೌಲನಿಗೆ, ಪೌಲನಾದ ಸೌಲನಿಗೆ, ಆ ಸೌಲನು ತಾನು ದೇವರನ್ನು ಹಿಂಸಿಸಿದಂತೆ ಯಾವತ್ತೂ ತಿಳಿದಿದ್ದಿಲ್ಲ, ನೆನೆಸಿಕೊಂಡಿದ್ದಿಲ್ಲ. ತನ್ನ ಸೇವಾ ಧರ್ಮಕ್ಕೆ ತಕ್ಕಂತೆ ಯೆಹೋವ ದೇವರ ಬಗ್ಗೆ ಅತ್ಯಾಸಕ್ತಿಯುಳ್ಳನಾಗಿದ್ದನು. ಆದ್ದರಿಂದ ಕ್ರಿಸ್ತನ ಅನುಯಾಯಿಗಳನ್ನು ಆತನು ತಾಳಿಕೊಳ್ಳಲಿಲ್ಲ. ಆ ಶಿಷ್ಯರನ್ನು, ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುವುದಕ್ಕೆ ಆತನು ಎಲ್ಲ ವಿಧವಾಗಿ ಒಂದು ಪ್ರಯತ್ನಿಸಿದನೆಂದು ನೋಡ್ತೇವೆ. ಹಾಗೂ ಪವಿತ್ರ ಗ್ರಂಥದಲ್ಲಿ ನೋಡುವುದಾದರೆ ಪ್ರೇರೆ, ಕೀರ್ತನೆ 4ನೇ ಅಧ್ಯಾಯ 3ನೇ ವಾಕ್ಯ ಪ್ರೇರೆ. ಕೀರ್ತನೆ 4ನೇ ಅಧ್ಯಾಯ 3ನೇ ವಾಕ್ಯ ಪ್ರೇರೆ, ಯೆಹೋವನಾದ ದೇವರು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ಪ್ರೈಸ್ ದ ಲಾರ್ಡ್. ಹೀಗೆ ಪ್ರೇರೆ, ಸೌಲನು ದೇವರನ್ನು ಅರಿತುಕೊಳ್ಳದ ಕಾರಣ
ತನ್ನ ಅಜ್ಞಾನದಿಂದಾಗಿ ಸೌಲನು ದೇವರನ್ನು ಅರಿತುಕೊಳ್ಳೋದ ಕಾರಣ ಅಜ್ಞಾನದಿಂದ ಹಾಗೆ ಮಾಡಿದ. ಹಾಗೂ ಕನಿಕರ ಹೊಂದಿದ ಮೇಲೆ ಪ್ರಭು ನಿಜವಾದ ದೇವರನ್ನು ತಿಳಿದುಕೊಂಡನು ಪ್ರಿಯರೇ. ಹಾಗೂ ಪ್ರಭುವನ್ನು ಹಿಂಸಿಸಿದ ಆತನು ಆ ಒಂದು ಸ್ಥಿತಿಯಿಂದ ಏನು ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತನನ್ನು ಹಿಂಸಿಸಿದವನು ಎನ್ನುವ ಸ್ಥಿತಿಯೊಳಗಿಂದ ಪ್ರಭುವನ್ನು ಸಂತೋಷಪಡಿಸುವ ಮಧುರವಾದ ವ್ಯಕ್ತಿಯಾಗಿ ಪ್ರವೇಶಿಸಿದನೆಂದು ನೋಡುತ್ತೇವೆ. ಹಾಗೂ ತನ್ನ ಆಸಕ್ತಿಯಲ್ಲೆಲ್ಲ ಸುಮಾರ್ಥ ಪ್ರಕಟಣೆ ನಿಮಿತ್ತವೇ ನರಕದಿಂದ ಸ್ವರ್ಗಕ್ಕೆ ಸೇರಿಸುವಂಥ ಆತ್ಮಗಳ ರಕ್ಷಣೆಗಾಗಿ ಉಪಯೋಗಿಸಲ್ಪಟ್ಟನು ಪ್ರೇರೆ, ತನ್ನ ಜೀವಮಾನ ಎಲ್ಲ. ಪ್ರೈಸ್ ದ ಲಾರ್ಡ್. ಹೌದು ಪ್ರೇರೆ, ಒಂದು ಯೇಸುವಿನಂತೆ ಈ ಲೋಕಕ್ಕೆ ತೋರಿಸಲು ಶ್ರಮ ಹಿಂಸೆಗಳನ್ನು ಅನುಭವಿಸಿದನು. ಬಹಳ ಅದ್ಭುತ ಸೇವಕನು. ಆ ಒಂದು ಸ್ವರ್ಗದ ದೇವರ ಬೆಳಕನ್ನು ದರ್ಶಿಸಿದ್ದರಿಂದ ನೀನು ನಾನು ಕೂಡ ಅದೇ ಬೆಳಕನ್ನು ದರ್ಶಿಸುವಂತೆ ದೇವರು ಅನುಗ್ರಹಿಸಲು ಪ್ರೇರೆ. ಪ್ರೈಸ್ ದ ಲಾರ್ಡ್. ಆಮೇನ್. ಹೀಗೆ ಪ್ರೇರೆ, ದೇವರಿಗೆ ವಿರುದ್ಧವಾಗಿ ಜೀವಿಸುವವರ, ಅನುಕೂಲವಾಗಿ ಜೀವಿಸುವವರ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹೌದು ಪ್ರೇರೆ, ಒಂದೊಂದು ರೀತಿಯಲ್ಲಿ ಮಾನವರನ್ನು ಪ್ರಭು ದೇವರು ದರ್ಶಿಸಿ ಮಾರ್ಪಡಿಸುವಂಥ ಸಮಯ ಪ್ರೇರೆ. ನೀವು ಎಷ್ಟೋ ಕೆಟ್ಟವರನ್ನು ಪ್ರಭು ಯೇಸು ಭೇಟಿಯಾಗಿ ಮಾರ್ಪಡಿಸ್ತಿದ್ದಾನೆ ಈ ದಿನಗಳಲ್ಲಿ. ಅನೇಕ ದಿನಗಳಿಂದ ಕೇಡು ಮಾಡುವವರನ್ನು ಮೇಲು ಮಾಡುವವರನ್ನಾಗಿ ಮಾಡುತ್ತಿದ್ದಾನೆ ಪ್ರೇರೆ. ಕಾರಣ, ಸಮಾಜ ಮಾರ್ಪಡಿಸಲಾರದವರನ್ನು ದೇವರು ಪರಿಶುದ್ಧರನ್ನಾಗಿ ತಿದ್ದುತ್ತಿದ್ದಾನೆ, ಮಾಡಿದ್ದಾನೆ ಪ್ರೇರೆ. ದೇವರ ಮಕ್ಕಳನ್ನು, ಯೇಸುವಿನ ವಿಶ್ವಾಸಿಗಳನ್ನು ಸೌಲನು ಹಿಂಸಿಸ್ತಿದ್ದನು. ಅಂಥ ಸೌಲನನ್ನು ಆ ಒಂದು ಬೆಳಕಿನೋಪಾದಿಯಲ್ಲಿ ದರ್ಶಿಸಿ ಪೌಲನನ್ನಾಗಿ ಮಾರ್ಪಡಿಸಿ ತನ್ನ ಸೇವೆಗೆ ಮೀಸಲಾಗಿಸಿಕೊಂಡನು ಪ್ರೇರೆ. ಅಂಥ ದೇವರ ಮೇಲೆ ನಂಬಿಕೆ ಇಡಿ ಪ್ರೇರೆ. ನಿಮಗೊಂದು ಹೊಸ ಪ್ರಾರಂಭ ನೀಡುತ್ತಾನೆ ಎಲ್ಲ ವಿಷಯಗಳಲ್ಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹೀಗೆ ಪ್ರೇರೆ, ಒಂದು ಆಕಾಶದಿಂದ ಒಂದು ಬೆಳಕು ಸ್ವರದ ಮೂಲಕ ಮಾತಾಡಿದ ದೇವರು ಒಂದು ಅನನೀಯ ಎನ್ನುವಂಥ ಶಿಷ್ಯನಿಗೆ ದರ್ಶನದಲ್ಲಿ ಮಾತನಾಡಿತು. ಏನೆಂದು ನೋಡು, ಆ ಒಂದು ಸೌಲನೆಂಬ ವ್ಯಕ್ತಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ನಾನು ಹೀಗೆ ತೋರಿಸಿದ್ದೇನೆ. ಸೌಲನ ಬಗ್ಗೆ ತಿಳಿಸಿರ್ತಾನೆ ಪ್ರೇರೆ. ಆತನು ಪ್ರಾರ್ಥನೆಯಲ್ಲಿದ್ದಾನೆ. ಆ ಒಂದು ಅನನೀಯ ಎಂಬ ವ್ಯಕ್ತಿ ಒಳಗಡೆ ಬಂದು ತಾನು ದೃಷ್ಟಿ ಹೊಂದುವಂತೆ, ತಲೆಯ ಮೇಲೆ ಕೈ ಇಡುವಂತೆ ನೋಡಿದ್ದಾನೆ, ಪವಿತ್ರಾತ್ಮ ಭರಿತನಾಗುವಂತೆ ನೋಡಿದ್ದಾನೆ ಎಂದು ದೇವರು ಮಾತನಾಡಿ ಅನನೀಯ ಎಂಬ ಶಿಷ್ಯನಿಗೆ ಹೇಳ್ತಾನೆ ಪ್ರೇರೆ, ಸ್ವರದ ಮೂಲಕ. ಹೀಗೆ ಪ್ರಿಯ ದೇವರ ಮಕ್ಕಳೇ, ಆಕಾಶದಿಂದ ಪ್ರಕಾಶಿಸಿದಂಥ ಬೆಳಕು ಮಾತಾಡಿತು ಪ್ರೇರೆ. ಆ ಬೆಳಕು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಬೆಳಕಿನಲ್ಲಿ ವಿಶ್ವಾಸ ಇಡಿರಿ ಪ್ರೇರೆ. ಆ ಸ್ವರದಲ್ಲಿ ವಿಶ್ವಾಸ ಇಡಿರಿ ಪ್ರೇರೆ. ಬೈಬಲ್ ಗ್ರಂಥವನ್ನು ಓದಿರಿ ಪ್ರೇರೆ. ಅದೇ ಸ್ವರ ಈ ವಾಕ್ಯ. ಆಗ ಮತ್ತು ಮುಂದೆ ನೋಡುವುದಾದ ಪ್ರೇರೆ, ಸ್ವರ್ಗದ ದೇವರ ನಾನಾ ವಿಧವಾದ ಆಕಾಶದ ಸ್ವರಗಳು. ಮುಂದನೇ ಭಾಗ ನೋಡುವುದಾದರೆ, ಆಕಾಶದಿಂದ ಇಳಿದು ಬಂದಂಥ ಪಾತ್ರೆ ಅಂದರೆ ಜೋಳಿಗೆ ಪ್ರೇರೆ. ಆಕಾಶದಿಂದ ಇಳಿದು ಬಂದ ಜೋಳಿಗೆ ಎನ್ನುವಂಥದ್ದು ಪ್ರೇರೆ. ಅಪೊಸ್ತಲ ಕಾರ್ಯಗಳು 10ನೇ ಅಧ್ಯಾಯ 11ನೇ ವಾಕ್ಯದಿಂದ ಪ್ರೇರೆ. ಅಪೊಸ್ಟಲ್ ಚಾಪ್ಟರ್ 10 ವರ್ಸ್ 11 ಪ್ರೇರೆ. ಪೇತ್ರನ ಬಗ್ಗೆ ಪ್ರೇರೆ. ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು. ಊಟಕ್ಕೆ ಸಿದ್ಧವಾಗುತ್ತಿರುವಲ್ಲಿ ಅವನು ಧ್ಯಾನ ಪರವಶನಾಗಿ ಆಕಾಶ ತೆರೆದಿರುವುದನ್ನು, 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಏನೋ ಒಂದು ವಸ್ತುವು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡನು ಎನ್ನುವ ವಾಕ್ಯ ಪ್ರೇರೆ. ಅಪೊಸ್ತಲನಾದ ಪೇತ್ರನು ಯೊಪ್ಪ ಎಂಬ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಒಂದು ಮಾಳಿಗೆ ಮೇಲೆ ಏರಿರ್ತಾನೆ. ಸುಮಾರು ಮಧ್ಯಾಹ್ನ ಸಮಯ. ಆ ಸಮಯದಲ್ಲಿ ಆತನು ಆತ್ಮವಶದವಾಗಿ ನೋಡಿದಂಥ ಸಂಗತಿ ನೋಡಿದೆವು ಪ್ರೇರೆ. ಆಕಾಶದಿಂದ ಇಳಿದು ಬಂದ ಆ ಜೋಳಿಗೆಯಂತಿರುವ ಪಾತ್ರೆಯಲ್ಲಿ ಭೂಮಿಯಲ್ಲಿರುವ ಸಕಲ ವಿಧವಾದ ಚತುಷ್ಪಾದ ಜಂತುಗಳು, ಹರಿದಾಡುವ ಕ್ರಿಮಿಕೀಟಗಳು, ಆಕಾಶದ ಪಕ್ಷಿಗಳು ಇದ್ದವು. ಆಗ ಆ ಸ್ವರ, ಪೇತ್ರನೇ, ನೀನೆದ್ದು ಅವುಗಳನ್ನು ಸಾಯಿಸಿ ತಿನ್ನು ಎನ್ನುವಂಥ ಸ್ವರ ಶಬ್ದ ಆತನಿಗೆ ಕೇಳಿ ಬಂದಿತು. ಆದರೆ ಪೇತ್ರನು, ಬೇಡ ಪ್ರಭುವೇ, ನಿಷಿದ್ಧ ಅಪವಿತ್ರವಾದದ್ದು ಯಾವುದನ್ನು ನಾನು ಯಾವತ್ತೂ ಒಂದು ತಿಂದವನಲ್ಲ ಎಂದು ಹೇಳಲು, ಆಗ ದೇವರ ಆತನಿಗೆ ಏನು ಹೇಳ್ತಾನೆ ಪ್ರೇರಿ,
ದೇವರು ಪವಿತ್ರ ಮಾಡಿದವುಗಳನ್ನು ನೀನು ಅಶುದ್ಧವಾದವುಗಳೆಂದು ಹೇಳಬೇಡ. ಮತ್ತೆ 2 ಸಾರಿ ಆ ಶಬ್ದ ಆತನಿಗೆ ಪ್ರೇರೆ ಕೇಳಿ ಬಂದಿತ್ತು. ಹೀಗೆ 3ನೇ ಸಾರಿ ನಡೆಯಿತು. ಅಪೊಸ್ತಲ ಕಾರ್ಯಗಳು 10ನೇ ಅಧ್ಯಾಯ 12ರಿಂದ 15ನೇ ವಾಕ್ಯದವರೆಗೆ ನೋಡ್ತೇವೆ ಪ್ರೇರೆ. ಇದರ ಅರ್ಥ ಏನಂದ್ರೆ ಪ್ರೇರೆ, ಸುವಾರ್ತೆ, ಯೇಸುವಿನ ವಾರ್ತೆ, ಶಿಲುಬೆ ಸಂದೇಶ ಅನ್ಯ ಜನರಿಗೂ ಪ್ರಕಟಿಸಬೇಕೆಂದು ಪೇತ್ರನಿಗೆ ಪ್ರಭು ಮಾತನಾಡಿದನೆಂದು ಅರ್ಥ. ಇವತ್ತು ದೇವರು ಆ ಶಬ್ದ ಸಮಯ ಅಸಮಯದಲ್ಲಾಗಲಿ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕೆ ನಮ್ಮನ್ನು ಬಲವಂತ ಮಾಡುತ್ತಿದೆ ಪ್ರೇರೆ. ತಿಮೋಥೆಯನ 2ನೇ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ ಪ್ರೇರೆ. ತಿಮೋಥೆಯನ 2ನೇ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ ಪ್ರೇರೆ. ತಿಮೋಥಿ 4ನೇ ಅಧ್ಯಾಯ 2ನೇ ವಾಕ್ಯ. ದೇವರ ವಾಕ್ಯವನ್ನು ಸಾರು. ಪೌಲ ತಿಮೋತಿಗೆ ಹೇಳ್ತಿದ್ದಾನೆ ಪ್ರೇರೆ, ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. 3ನೇ ವಾಕ್ಯ ಪ್ರೇರೆ. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಬೋಧಕರನ್ನು ಅವರು ಸತ್ಯ ಬೋಧನೆಗಳಿಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ 5ನೇ ವಾಕ್ಯ ಪ್ರಿಯ, ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು ಎಂದು ಈ ವಾಕ್ಯ ಪ್ರೇರೆ. ಪ್ರೈಸ್ ದ ಲಾರ್ಡ್. ಈ ವಾಕ್ಯದಲ್ಲಿ ಏನು ನೋಡ್ತೇವೆ ಪ್ರೇರೆ, ಪೌಲನು ತನ್ನ ಪ್ರಿಯ ಶಿಷ್ಯನಾದ ಮಗನಂತಿರುವ ಶಿಷ್ಯನಿಗೆ ಹೇಳುತ್ತಿದ್ದಾನೆ, ತಿಮೋಥೆಯನಿಗೆ, ದೇವರ ವಾಕ್ಯವನ್ನು ಎಲ್ಲ ಸಮಯದಲ್ಲಿ ಸಾರಲು ಆಸಕ್ತನಾಗಿರು, ಎಲ್ಲ ಪರಿಸ್ಥಿತಿಗಳ ದೀರ್ಘ ಶಾಂತಿಯಿಂದ ಬೋಧಿಸು, ವಾಕ್ಯಕ್ಕೆ ವಿರೋಧವಾಗಿ ಜೀವಿಸುವವರನ್ನು ಖಂಡಿಸು, ಗದರಿಸಿ, ಎಚ್ಚರಿಸಿ ಎಂದು. ಯಾಕಂದರೆ ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲ ಬರುತ್ತದೆ, ಬಂದಿದೆ ಪ್ರೇರೆ. ಆಗಲೇ ಈಗ ಹೆಚ್ಚಾಗಿದೆ. ಅವರು ತೀಟೆ ಕಿವಿಗಳುಳ್ಳವರಾಗಿ, ಅವಶ್ಯವಿಲ್ಲದವುಗಳನ್ನು ಕೇಳುವವರಾಗಿ, ಅನುಕೂಲವಾದ ಬೋಧಕರನ್ನು ಇಟ್ಟುಕೊಳ್ಳುತ್ತಾರೆ. ಶ್ರಮೆ, ಸತ್ಯ ಬೋಧನೆ ಕೇಳುವುದಿಲ್ಲ, ಕಲ್ಪನೆ ಬೋಧನೆ ಕೇಳ್ತಾರೆ, ಕಥೆಗಳಿರೋರು. ಆದರೆ ಪೌಲನು ತಿಮೋಥೆಯನಿಗೆ, ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಅವರಂತಾಗಬೇಡ ಅಂತ. ಅವರನ್ನು ಖಂಡಿಸು, ಗದರಿಸಿ, ಎಚ್ಚರಿಸು, ಯೇಸುವಿನಂತೆ ರೂಪಾಂತರ ಮಾಡಿಸಿ ನೀನು ಸ್ವಸ್ಥ ಬೋಧನೆಯಿಂದ ಹೇಳ್ತಿದ್ದಾನೆ. ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿದ್ದು ಶ್ರಮೆಯನ್ನು ತಾಳಿಕೋ. ಒಂದು ನಿಜವಾದ ಸೈನಿಕನ, ಸುವಾರ್ತಿಕ ಸೈನಿಕನ ಕೆಲಸವನ್ನು ಮಾಡು. ನಿನಗೆ ನೇಮಿಸಿರುವ ಸೇವೆಯನ್ನು ಸ್ವಲ್ಪ ಕೂಡ ಲೋಪವಿಲ್ಲದೆ ನಡೆಸಿ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಪ್ರೈಸ್ ದ ಲಾರ್ಡ್. ಹಾಗೂ ಪ್ರೇರೆ, ಪವಿತ್ರ ಸತ್ಯವೇದ ಮುಂದನೇ ಭಾಗ ನೋಡುವುದಾದರೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 14ನೇ ವಾಕ್ಯ ಪ್ರೇರೆ. ಮ್ಯಾಥ್ಯೂ ಚಾಪ್ಟರ್ 24 ವರ್ಸ್ 14. ಇಲ್ಲಿ ನೋಡುವುದಾದ ಪ್ರೇರೆ, ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯ ಬರುವುದು ಎನ್ನುವ ವಾಕ್ಯ ಪ್ರೇರೆ. ಹೌದು ಪ್ರೇರೆ, ಈ ಪರಲೋಕ ರಾಜ್ಯದ ಒಂದು ದೇವರ ಒಳ್ಳೆಯ ಸಂದೇಶ, ಪ್ರೀತಿಯ ಸಂದೇಶ, ರಕ್ಷಣಾ ಸಂದೇಶ ಈ ಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುತ್ತಿದೆ. ಲೋಕ ಮಾನವ ಜನಕ್ಕೆ ಅಂತ್ಯ ಇದೆ ಪ್ರೇರೆ. ಅವರು ಮಾಡುವಂಥ ದೇಹದಲ್ಲಿ ಒಳ್ಳೆಯ ಕೆಟ್ಟವುಗಳಿಗಾಗಿ ತೀರ್ಪಿದೆ. ಯೇಸುವನ್ನು ಸ್ವೀಕರಿಸಿ ರಕ್ಷಿಸಲ್ಪಡುವುದಾದರೆ, ದೇವರನ್ನು ವಿಶ್ವಾಸಿಸುವುದಾದರೆ, ಯೇಸುವೆ ದೇವರ ಮಗನೆಂದು, ರಕ್ಷಕನೆಂದು ಅವರಿಗೆ ರಕ್ಷಣೆ ಇದೆ ಪ್ರೇರೆ. ನರಕ ತಪ್ಪಿಸಿ ಸ್ವರ್ಗದ ಆನಂದದಲ್ಲಿ ಶಾಶ್ವತವಾಗಿ ಭಾಗವಹಿಸುತ್ತಾರೆ ಪ್ರೇರೆ. ಪ್ರೈಸ್ ದ ಲಾರ್ಡ್. ಈ ಸ್ವರ್ಗದ ಪರಲೋಕದ ಸ್ವಾರ್ಥೆಗೆ ವಿರುದ್ಧವಾಗಿ ವರ್ತಿಸುವುದಾದರೆ, ವಿಶ್ವಾಸುವುದಿಲ್ಲವಾದರೆ, ಜೀವಿಸುವುದರೊಳಗಾಗಿ ನರಕ ಕಟ್ಟಿಟ್ಟ ಬುತ್ತಿ ಪ್ರೇರೆ. ನರಕದಲ್ಲಿ ನಮ್ಮ ಆತ್ಮ ಶಾಶ್ವತ ಖಾಲಿ ಇರುತ್ತದೆ ಪ್ರೇರೆ. ಅಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಸುಡುವ ಬೆಂಕಿ ಆರುವುದಿಲ್ಲ ಎನ್ನುವಂಥ ದೇವರ ವಾಕ್ಯದ ಸತ್ಯ ಪ್ರೇರೆ. ದಯವಿಟ್ಟು ಯೇಸುವನ್ನು, ಕ್ರಿಸ್ತನನ್ನು ವಿಶ್ವಾಸಿಸಿ, ಸತ್ಯ ದೇವರನ್ನಾಗಿ ಸ್ವೀಕರಿಸಿ, ಆತನನ್ನು ಹಿಂಬಾಲಿಸಿ ಆತ್ಮ ರಕ್ಷಿಸಿಕೊಳ್ಳಬೇಕೆಂದು, ನಿಮ್ಮ ನಿಜವಾದ ವ್ಯಕ್ತಿತ್ವ ಆತ್ಮವನ್ನು ರಕ್ಷಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ ಪ್ರೇರೆ. ದೇವರಿಗೆ ಸ್ತೋತ್ರ. ಆ ದಿನ ಪ್ರೇರೆ, ಒಂದು ದಿನ ಶತಾಧಿಪತಿ ಸುವಾರ್ತೆಯನ್ನು ಕೇಳಲು ಕೊರ್ನೇಲಿ ಎಂಬ ವ್ಯಕ್ತಿ
ಆತನಿಂದ ಆಹ್ವಾನಿಸಲ್ಪಟ್ಟವರು ಸಿದ್ಧವಾಗಿದ್ದರು. ಈ ಕೊರ್ನೇಲಿಯನು ರೋಮದವನಾಗಿದ್ದನು, ಆದರೂ ಭಕ್ತಿಪರನಾಗಿದ್ದು ಧರ್ಮ ಮಾಡುತ್ತಾ ಇದ್ದನು. ಪ್ರೇರೆ ಆತನಿಗೆ ಸುವಾರ್ತೆಯನ್ನು ತಿಳಿಯಪಡಿಸಿದ್ದರಿಂದ ಪೇತ್ರನು ಮನೆಯವರೆಲ್ಲರೂ ರಕ್ಷಿಸಲ್ಪಟ್ಟರು. ಪೇತ್ರನಿಗೆ ಪ್ರಭು ದರ್ಶನ ನೀಡಿ ಆಕಾಶದಿಂದ ಒಂದು ಸ್ವರ 3 ಸಾರಿ ಕೇಳಿಸುವಂತೆ ಮಾಡಿದನು. ಪ್ರೇರೆ ಅಜ್ಜೋಳಿಗೆ ವಿಷ ನೋಡಿದವರು. ಕಡೆಗೆ ಯೂದನಾದ ಪೇತ್ರನನ್ನು ಕೊರ್ನೇಲಿಯನೊಂದಿಗೆ ಏಕ ಮಾಡಿದನು. ಪ್ರಭು ಯೇಸುವಿನ ಪ್ರೇಮ ಇಬ್ಬರನ್ನು ಏಕ ಮಕ್ಕಳನ್ನಾಗಿ ಮಾಡಿತು, ದೇವರ ಮಕ್ಕಳನ್ನಾಗಿ. ಪೇತ್ರನೇ, ನೀನು ಯೂದನೆಂದು ಕೊರ್ನೇಲಿಯನನ್ನು ಅನ್ಯಜನನೆಂದು ದೂರ ಮಾಡಬೇಡ. ನನ್ನ ದೃಷ್ಟಿಯಲ್ಲಿ ಸ್ತ್ರೀ ಪುರುಷರಾದರೂ ಗ್ರೀಸ್ ದೇಶಸ್ಥರಾದರೂ ಎಲ್ಲರೂ ಒಂದೇ. ಸ್ವರ್ಗ ಎನ್ನುವಂಥದ್ದು, ಪರಲೋಕ ಎನ್ನುವಂಥದ್ದು ಎಲ್ಲರಿಗೆ ಸೇರಿದ ಆಸ್ತಿ ಸ್ಥಳ ಎಂದು ಪ್ರಭು ಸ್ಪಷ್ಟವಾಗಿ ಮಾತಾಡಿದ. ಪ್ರಿಯರೇ, ಹೌದು, ಪ್ರಭು ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರ ತನ್ನ ಅಮೂಲ್ಯವಾದ ರಕ್ತವನ್ನು ಶಿಲುಬೆಯಲ್ಲಿ ಸುರಿಸಿದ್ದಾನೆ. ಪ್ರಿಯರೇ, ಪಾಪಿಗಳನ್ನು ರಕ್ಷಿಸುವುದಕ್ಕೆ ಬಂದ ಪ್ರಭು, ನಾನು ಪಾಪಿ, ನನ್ನನ್ನು ಕನಿಕರಿಸು ಎಂದು ಕೃಪೆಗೋಸ್ಕರ ಗೋಜಾಡುವರೆಲ್ಲರನ್ನು ರಕ್ಷಿಸುವುದಕ್ಕೆ ಸಮರ್ಥ ಸಿದ್ಧನಾಗಿದ್ದಾನೆ. ಪ್ರಿಯರೇ, ಆತನು ಪಕ್ಷಪಾತಿ ಅಲ್ಲ. ಇವತ್ತೇ ಕ್ರಿಸ್ತನ ಬಳಿಗೆ ಬಾ ಪ್ರಿಯ ದೇವರ ಮಗುವೆ. ಹಾಗೂ ಪ್ರಿಯರೇ, ಒಂದು ಆಕಾಶದ ದೇವರ ನಾನಾ ವಿಧವಾದ ಸ್ವರಗಳು ಎನ್ನುವ ಮುಂದಿನ ಭಾಗ ನೋಡುವುದಾದರೆ, ದೇವರ ಶಬ್ದ, ಆಕಾಶದ ಶಬ್ದ ನೋಡುವುದಾದರೆ, ದೇವರ ಸ್ವರ ಮುಂದಿನ ಭಾಗ ನೋಡುವುದಾದರೆ ಪ್ರೇರೆ, ಯೇಸುವೆ ಸ್ತೋತ್ರ. ದೇವರ ಶಬ್ದ ಎನ್ನುವಂಥದ್ದು ಪ್ರೇರೆ ಯೆಹೋವನ ಶಬ್ದ ಎಂದು 29ನೇ ಕೀರ್ತನೆ ಇದರಲ್ಲಿ ವಿಷಾದವಾಗಿದೆ ಪ್ರೇರೆ. ಹಾಗೂ ಈ ಅಧ್ಯಾಯದಲ್ಲಿರುವ ವಚನಗಳು ಸ್ವರ ಶಬ್ದಗಳ ಆಧಿಕ್ಯತೆಯನ್ನು ಸ್ಪಷ್ಟವಾಗಿ ತಿಳಿಸುತ್ತಿದೆ ಪ್ರೇರೆ. 29ನೇ ಕೀರ್ತನೆ 3ನೇ ವಾಕ್ಯದಿಂದ ಮುಂದೆ ಭಾಗ ನೋಡುವುದಾದರೆ ಪ್ರೇರೆ, ಯೆಹೋವನ ಸ್ವರವು ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ, ಜಲಗಳ ಮೇಲೆ ಕೇಳಿಸುತ್ತದೆ, ಹಾಗೂ ಪ್ರಭಾವ ಸ್ವರೂಪನಾದ ದೇವರ ಗುಡುಗಿನಂತೆ ಗರ್ಜಿಸುತ್ತಾನೆ, ಹಾಗೂ ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ಯೆಹೋವನ ಗರ್ಜನೆಗೆ ದೇವದಾರ ವೃಕ್ಷಗಳು ದಡಲೆಂದು ಮುರಿಯುತ್ತವೆಂದು, ಹಾಗೂ ತಂದೆಯ ದೇವರ ಸ್ವರವು ಅರಣ್ಯವನ್ನು ಕದಲಿಸುತ್ತವೆ ಪ್ರೇರೆ. ಗರ್ಜನೆಗಳು, ಮಿಂಚುಗಳು ಥಳಥಳ ಹೊಳೆಯುತ್ತವೆ ಪ್ರೇರೆ, ಹಾಗೂ ಕಾಡಿನ ಜಿಂಕೆಗಳು ಈವಂತೆ ಮಾಡುತ್ತದೆ ದೇವರ ಸ್ವರ ಪ್ರೇರೆ. ಹಾಗೂ ಸ್ವರ್ಗದ ದೇವರ, ಆಕಾಶದ ದೇವರ ನಾನಾ ವಿಧ ಸ್ವರಗಳು ಎನ್ನುವ ಮುಂದಿನ ಭಾಗ ನೋಡುವುದಾದರೆ ಪ್ರೇರೆ, ಅರಣ್ಯದಲ್ಲಿ ಕೇಳಿದ ಶಬ್ದ, ಅಡವಿಯಲ್ಲಿ ಕೇಳಿದ ದೇವರ ಸ್ವರ, ದೇವರ ಶಬ್ದ. ಯೇಸು ಕ್ರಿಸ್ತನ ಪ್ರೇರೆ 2ನೇ ಸಾರಿ ಈ ಭೂಲೋಕಕ್ಕೆ ಬರುತ್ತಾನೆ ಪ್ರೇರೆ. ಆದರೆ ಯೇಸು ಕ್ರಿಸ್ತನು 1ನೇ ಸಾರಿ ಮಗುವಾಗಿ ಮನುಷ್ಯನಾಗಿ ಬಂದಾಗ ತಗ್ಗಿಸಿಕೊಂಡು, ಆತನ ಬರೋಣಕ್ಕೆ ದೂತನಾಗಿ ಬಂದಂಥ ದೀಕ್ಷಾ ಸ್ನಾನ, ಯೇಸುವಿಗೆ ದೀಕ್ಷಾ ನೀಡಿದಂಥ ಯೋಹಾನನ ಕುರಿತು ಆಸಕ್ತಿಕರ ಸಂಗತಿ ನೋಡೋಣ ಪ್ರೇರೆ. ಹಾಗೂ ಆಯಾ ಸಂಗತಿಗಳಲ್ಲಿ ಕೇಳಲ್ಪಟ್ಟಂಥ ಶಬ್ದಗಳನ್ನು ಪರಿಶೀಲಿಸೋಣ ಪ್ರೇರೆ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯದ ನೋಡುವುದಾದ ಪ್ರೇರೆ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ ಎನ್ನುವ ವಾಕ್ಯ ಪ್ರೇರೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸುವುದಕ್ಕೆ 700 ವರ್ಷಗಳ ಕೆಳಗೆ ಪ್ರಾರ್ಥಿಸುತ್ತಿರುವಂಥ ಒಬ್ಬ ಪ್ರವಾದಿಗೆ, ಯೆಶಾಯ ಎಂಬ ಪ್ರವಾದಿಗೆ ಕೇಳಿ ಬಂತು ಪ್ರೇರೆ. ಅದೇನೆಂದರೆ, ಆಲಿಸಿರಿ, ಅಡವಿಯಲ್ಲಿ ಒಬ್ಬನು ಪ್ರಕಟಿಸಿದ್ದಾನೆ ಪ್ರೇರೆ. ಅದೇನೆಂದರೆ, ಅರಣ್ಯದಲ್ಲಿ ಯೆಹೋವನಿಗೆ ಮಾರ್ಗವನ್ನು ಸಿದ್ಧ ಮಾಡಿರಿ ಎಂದು, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗ ಏರ್ಪಡಿಸಿರಿ, ನೆಟ್ಟಗೆ ಮಾಡಿರಿ ಎಂದು. ಪ್ರೈಸ್ ದ ಲಾರ್ಡ್. ಎಲ್ಲ ಹಳ್ಳಕೊಳ್ಳಗಳು ಮುಚ್ಚಲ್ಪಡಲಿ, ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡಲಿ, ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಲ್ ನೆಲವು ಸಮವಾಗುವುದು, ಯೆಹೋವನ ಮಹಿಮೆಯು ಗೋಚರವಾಗುವುದು. ಎಲ್ಲ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಯೆಹೋವನ ಬಾಯಿಯೇ, ದೇವರ ಮಾತೆ ಇದನ್ನು ನುಡಿದಿದೆ ಪ್ರೇರೆ, ದೇವರ ಬಾಯಿ ಎಂದು ಕೂಗುವವನ ಸ್ವರ ಪ್ರೇರೆ ಅಡವಿಯಲ್ಲಿ. ಪ್ರವಾದಿ ಯೆಶಾಯನ ಗ್ರಂಥ 40ನೇ ಅಧ್ಯಾಯ 3ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ ಇದು ಇದೆ ಪ್ರೇರೆ. ಪ್ರಾಫೆಟ್
ಐಜಯ 43:5. ಪ್ರೇಸ್ ದ ಲಾರ್ಡ್. ಹೌದು ಪ್ರಿಯರೇ, ಈ ವಾಕ್ಯವನ್ನು ನೋಡುತ್ತಿರುವುದಾದರೆ ಇವತ್ತು ಪ್ರಜೆಗಳು ಧನಾಪೇಕ್ಷೆಯುಳ್ಳವರಾಗಿ ಪ್ರಯಾಸ ಪಡುತ್ತಿದ್ದಾರೆ ಹೊರತು ದೇವರ ಯೇಸು ಕ್ರಿಸ್ತನ ಒಂದು ಮಹಿಮೆಯುಳ್ಳ ಬರೋಣಕ್ಕಾಗಿ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಲು ಬರುತ್ತಿದ್ದಾನೆ, ತನ್ನ ಮಕ್ಕಳನ್ನು ಸಿದ್ಧಪಡುತ್ತಿಲ್ಲ. ಹೀಗೆ ದೇವರ ದೃಷ್ಟಿಗೆ ಒಳ್ಳೆಯವನಾಗಿರುವವನಿಗೆ ದೇವರ ಜ್ಞಾನವನ್ನು ತಿಳುವಳಿಕೆ ಆನಂದ ಅನುಗ್ರಹಿಸ್ತಾನೆ ಪ್ರಿಯರೇ. ಆದರೆ ದೇವರ ದೃಷ್ಟಿಗೆ ಇಷ್ಟ ಇರಲಾರದವನಿಗೆ, ಪಾಪಿಗಾದರೂ, ದೇವರ ಆಜ್ಞೆ ಮೀರಿದವನಿಗೆ, ದೇವರ ಪ್ರಿಯನಿಗೆ ಬೇಕಾದವುಗಳನ್ನು ಕೂಡಿಸುವಂತೆ ನೇಮಿಸುತ್ತಾನೆ ಎಂದು ಪ್ರಸಂಗಿ ಗ್ರಂಥ 2ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಪ್ರಸಂಗಿ 2:26. ಹಾಗೂ ಜ್ಞಾನೋಕ್ತಿಯಲ್ಲಿ ನೋಡುವುದಾದ ಪ್ರೇರೆ 13ನೇ ಅಧ್ಯಾಯದಲ್ಲಿ ಬಾಯ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸುವನು, ಬಲಾತ್ಕಾರವೇ ದ್ರೋಹಿಗಳ ಕೋರಿಕೆ ಪ್ರೇರೆ. ದೇವರ ವಾಕ್ಯವೇ, ಯೇಸುವಿನ ವಾಕ್ಯ ನಮ್ಮಲ್ಲಿ ಬಾಯಲ್ಲಿರುವುದಾದರೆ, ಅದರಂತೆ ನಡೆಯುವುದಾದರೆ ಪ್ರೇರೆ ನಾವು ಸುಖವನ್ನೇ ಅನುಭವಿಸುತ್ತೇವೆ. ಒಂದು ಬಲಾತ್ಕಾರ, ದ್ರೋಹಗಳ ಅಂಥ ಜನರಿಂದ ದೇವರು ನಮ್ಮನ್ನು ಸದಾ ಕಾಪಾಡುತ್ತಲೇ ಇರ್ತಾನೆ ಪ್ರೇರೆ. ನಮ್ಮ ಜೀವವನ್ನು ಕಾಯುತ್ತಾನೆ ಸುಖದಿಂದ. ಪ್ರೇಸ್ ದ ಲಾರ್ಡ್. ಹಾಗೂ ಸೋಮಾರಿಯ ಆಶೆ ವ್ಯರ್ಥವಾಗುತ್ತದೆ ಪ್ರೇರೆ. ದೇವರ ವಾಕ್ಯ ಓದದೆ ಆತನ ಪ್ರೀತಿಸಿದವರು ವಿರುದ್ಧವಾಗಿ ಜೀವಿಸುವವರು ದೇವರ ವಾಕ್ಯಕ್ಕೆ ಅವರು ಆಶೆ ವ್ಯರ್ಥ ಪ್ರೇರೆ. ಸೃಷ್ಟಿಕರ್ತನನ್ನು ಗುರುತಿಸುವುದಿಲ್ಲ ಅವರು. ಅವರಲ್ಲಿರುವ ಉತ್ಸಾಹ, ಆನಂದ ತಾತ್ಕಾಲಿಕ ಮೋಸಕರ ಪ್ರೇರೆ. ದೇವರ ವಾಕ್ಯವೇ ನಿಜವಾದ ಆನಂದ. ಯೇಸು ಕ್ರಿಸ್ತನೇ ನಿಜವಾದ ಬೆಳಕು, ಬಿಡುಗಡೆಯಾಗಿದ್ದಾನೆ ಪ್ರೇರೆ. ನಿತ್ಯ ಜೀವ, ಅಮರ ಜೀವ, ಮರಣ ಇಲ್ಲ ಪ್ರೇರೆ. ಯೇಸುವಿನಲ್ಲಿರುವವರಿಗೆ ಮುಂದಿನ ಜೀವಿತ ಇದೆ, ಒಳ್ಳೆಯ ಜೀವಿತ. ಹಾಗೂ ಪ್ರವಾದಿ ಯೆಶಾಯನ ಮೂಲಕ ದೇವರು ಮಾತಾಡುತ್ತಿದ್ದಾನೆ ಪ್ರಿಯ ದೇವರ ಮಕ್ಕಳೇ. ಸರ್ವ ಶರೀರಿಗಳು ಅಡವಿಯಲ್ಲಿ ಆ ದೇವರ ವಾಣಿ ಮತ್ತೆ ಯೋಹಾನಿಗೆ ಕೇಳಿಸ್ತದೆ ಪ್ರೇರೆ. ಅದೇನೆಂದರೆ ಕೂಗಿ ಅನ್ನುತ್ತದೆ. ಯೆಶಾಯ ಪ್ರವಾದಿ ಗ್ರಂಥ 40ನೇ ಅಧ್ಯಾಯ 6ನೇ ವಾಕ್ಯದಿಂದ 46 ಪ್ರೇರೆ. ಆಹಾ, ಆ ವಾಣಿಯು ಮತ್ತೆ ಕೇಳಿಸಿ ಕೂಗಿ ಎನ್ನುತ್ತದೆ. ಅದಕ್ಕೆ ನಾನು ಏನು ಕೂಗಲೆಂದು ಕೇಳಲು, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಲಾವಣ್ಯವೆಲ್ಲ ಅಡವಿಯ ಹುಲ್ಲಿನಂತಿದೆ. ಯೆಹೋವನ ಶ್ವಾಸವು ಅದರ ಮೇಲೆ ಬೀಸುವುದರಿಂದ ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು. ಜನವು ಹುಲ್ಲು ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಉದುರಿ ಹೋಗುವುದು. ನಮ್ಮ ದೇವರ ಮಾತು ಸದಾಕಾಲವು ಇರುವುದು ಎಂದು ಉತ್ತರವಾಯಿತು ಪ್ರೇರೆ. ಪ್ರೈಸ್ ದ ಲಾರ್ಡ್. ಹಾಗೂ ಅಪೊಸ್ತಲನಾದ ಯಾಕೋಬನು ಕೂಡ ತನ್ನ ಪತ್ರಿಕೆ 1ನೇ ಅಧ್ಯಾಯ 11ರಲ್ಲಿ ಹೀಗೆ ವಿವರಿಸುತ್ತಿದ್ದಾನೆ ಪ್ರೇರೆ. ಸೂರ್ಯನು ಉದಯಿಸಿ ಉಷ್ಣವಾದ ಗಾಳಿ ಬೀಸಿ ಹುಲ್ಲನ್ನು ಬಾಡಿಸಲು ಆ ಹುಲ್ಲಿನ ಹೂ ಉದುರಿ ಅದರ ರೂಪದ ಸೊಗಸು ಕೆಡುವುದಷ್ಟೇ. ಹೀಗೆ ಐಶ್ವರ್ಯವಂತನು ತನ್ನ ವ್ಯವಹಾರಗಳಲ್ಲಿಯೇ ಕುಂದಿ ಹೋಗುವನೆಂದು. ಹಾಗೂ ಪೇತ್ರನ 1ನೇ ಪತ್ರಿಕೆ 1ನೇ ಅಧ್ಯಾಯ 24ರಲ್ಲಿ ಹೇಳ್ತಾನೆ ಪ್ರೇರೆ. ನರಜಾತಿಯಲ್ಲಿ ಹುಲ್ಲಿನಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು. ನಮ್ಮ ದೇವರಾದ ಕರ್ತನ ಮಾತು ಸದಾಕಾಲವೂ ಇರುವುದು ಎಂದು ಹೇಳಿದೆ ಅಷ್ಟೇ. ಆ ಮಾತು ಯಾವುದೆಂದರೆ ಈ ಸರ್ವ ಸೃಷ್ಟಿಗೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ, ಯೇಸುವಿನ ಸಂದೇಶವೇ ಪ್ರೇರೆ. ದೇವರ ಮಗುವೆ, ಪ್ರಭು ನಿನ್ನನ್ನು ಆಶೀರ್ವದಿಸುವ ನಿಮಿತ್ತ ಆತನ ಎದುರು ನಿನ್ನನ್ನು ನೀನು ತಗ್ಗಿಸಿಕೊಂಡು ಆತನ ರಾಜನ ಮಾರ್ಗದಲ್ಲಿ ನಡೆಯುವುದಕ್ಕೆ ತೀರ್ಮಾನಿಸು. ಜೀವಮಾರ್ಗ ಪ್ರಭುವಿಗೆ ಪ್ರೀತಿಕಾರವಾದವುಗಳನ್ನೆಲ್ಲ ಮಾಡಿ ನೀನು, ನಿನ್ನ ಮಕ್ಕಳು, ಕುಟುಂಬ, ನಿನ್ನ ಆಸ್ತಿ, ನಿನ್ನ ವಿಶ್ವಾಸ, ರಕ್ಷಣಾ ಅಡಗಿನೊಳಗೆ ಪ್ರವೇಶಿಸಿ ಪ್ರೇರೆ. ಹಾಗೂ ಪ್ರೇರೆ, ನಿಜವಾದ ದೇವರ, ಆಕಾಶದ ದೇವರ ನಾನಾ ಸ್ವರಗಳು ಮುಂದೆ ಭಾಗ ನೋಡುವುದಾದರೆ ಮೇಘ, ಮೋಡದೊಳಗಿಂದ ಕೇಳಿ ಬಂದ ಸ್ವರ ಪ್ರೇರೆ. ಆಕಾಶದ ಮೇಘ, ಮೋಡದೊಳಗಿಂದ ಕೇಳಿ ಬಂದ ಸ್ವರ ಪ್ರೇರೆ. ಮೇಘ ಅಂದರೆ ಮೋಡ ಪ್ರೇರೆ. ಮೋಡದೊಳಗಿಂದ ಕೇಳಿ ಬಂದ ಸ್ವರ. ಪವಿತ್ರ ಗ್ರಂಥ ಭಾಗ ನೋಡುವುದಾದರೆ ಪ್ರೇರೆ, ಲೂಕನ ಸುವಾರ್ತೆ 9ನೇ ಅಧ್ಯಾಯ 34ನೇ ವಾಕ್ಯ. ಲೂಕನ ಸುವಾರ್ತೆ 9ನೇ ಅಧ್ಯಾಯ 34ನೇ ವಾಕ್ಯ. ಅದೇನೆಂದರೆ, ಇದನ್ನು ಹೇಳುತ್ತಿರುವಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು. ಅವರು ಮೋಡದೊಳಗೆ ಸೇರಿದಾಗ ಹೆದರಿದರು. ಹಾಗೂ 35ನೇ ವಾಕ್ಯ. ಆಗ ಮೋಡದೊಳಗಿಂದ, ಈತನು ನನ್ನ ಮಗನು, ನಾನು ಆರಿಸಿಕೊಂಡವನು,
ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿಯಾಯಿತು. ಹೀಗೆ ಪೇತ್ರ, ಯಾಕೋಬ, ಯೋಹಾನ ಎನ್ನುವರನ್ನು ಹಿಂದಿಟ್ಟುಕೊಂಡು ಪ್ರಭು ಪ್ರಾರ್ಥನೆ ಮಾಡುವುದಕ್ಕೆ ಏಸಪ್ಪ ತಾಬೋರ್ ಬೆಟ್ಟವನ್ನು ಏರಿದ್ದನು. ಆತನು ಪ್ರಾರ್ಥಿಸುತ್ತಿರುವಾಗ ಆತನ ಮುಖರೂಪ ಛಾಯೆ ಮಾರ್ಪಟ್ಟಿತ್ತು. ಆತನ ವಸ್ತ್ರಗಳು ಬೆಳ್ಳಗೆ ಥಳಥಳಿಸುವಂತೆ ಬೆಳಗಿದವು. ಆಮೇನ್. ಹೀಗೆ ಪ್ರೇರಿ ಆ ವಾಕ್ಯದಲ್ಲಿ ನೋಡುತ್ತೇವೆ, ಪ್ರಾರ್ಥಿಸುತ್ತಿರುವಾಗ ಆಶ್ಚರ್ಯಕರವಾದ ಸಂಗತಿಗಳು ಮಾನವರ ಜೀವನದಲ್ಲಿ ನಾವು ನೋಡ್ತೇವೆ ಪ್ರೇರಿ, ನಡೆಯುತ್ತೀವಿ. ಪ್ರೈಸ್ ದ ಲಾರ್ಡ್. ನೀವು ಮಾಡಿರಿ ಪ್ರಾರ್ಥನೆ. ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಮೊದಲನೇದಾಗಿ ಕ್ರಿಸ್ತ ಯೇಸು ಪ್ರಾರ್ಥಿಸಿದನು ನೋಡುತ್ತೇವೆ. ಆಕಾಶ ತೆರೆಯಲ್ಪಟ್ಟಿತ್ತು. ಪರಿಶುದ್ಧಾತ್ಮ ದೇವರು ಪಾರಿವಾಳದ ರೂಪದಲ್ಲಿ ಯೇಸುವಿನ ಮೇಲೆ ಇಳಿದು ಬಂದನು. ಈ ರೂಪಾಂತರ ಬೆಟ್ಟದ ಮೇಲೆ ಕೂಡ ಆತನ ಪ್ರಾರ್ಥನೆ ಮಾಡುತ್ತಾನೆ ಪ್ರೇರೆ ಏಸಪ್ಪ. ಆತನ ಮುಖರೂಪ ಪ್ರಕಾಶಿಸುತ್ತಿದ್ದು ನೋಡುತ್ತೇವೆ ಸ್ವಾಮಿಯದು. ಹಾಗೂ ಗೆತ್ಸೆಮನೆ ತೋಟದಲ್ಲಿ ಪ್ರಭು ಯೇಸು ಪ್ರಾರ್ಥಿಸುತ್ತಿರುವಾಗ ದೇವದೂತನು ಆತನಿಗೆ ಕಾಣಿಸಿಕೊಂಡು ಬಳಿಗೆ ಬಂದು ಬಲಪಡಿಸಿದನು, ಸಾಂತ್ವನ ನೀಡಿದನು ದುಃಖದಲ್ಲಿ. ಹೀಗೆ ಲೂಕ ಸುವಾರ್ತೆ 22ನೇ ಅಧ್ಯಾಯ 40ರಲ್ಲಿ ನೋಡುತ್ತೇನೆ ಪ್ರೇರೆ. ನೀವು ಕೂಡ ಆಸಕ್ತಿಯಿಂದ ಪ್ರಾರ್ಥಿಸಿರಿ ಪ್ರೇರೆ. ಆಸಕ್ತಿಯಿಂದ ಮಾಡಿದಾಗ ಮಹಿಮಾ ಕಾರ್ಯ ನೋಡುತ್ತೀರಿ. ಪ್ರಾರ್ಥಿಸುವವರು ಮಾತ್ರವೇ ಪ್ರಭುವಿನ ಬರುವಿಕೆಯಲ್ಲಿ ಮಹಿಮೆಯಿಂದ ಅಧಿಕ ಮಹಿಮೆ ಹೊಂದುತ್ತಾ ರೂಪಾಂತರ ಹೊಂದುತ್ತಾರೆ ಪ್ರೇರೆ. ಪ್ರೇಸ್ ದ ಲಾರ್ಡ್. ಒಬ್ಬ ವ್ಯಕ್ತಿ ರೂಪಾಂತರ ಹೊಂದಿದಾಗ ಮಾತ್ರ ಹೇಗೆ ಕಂಡು ಬರುತ್ತಾನೆಂದು ತಿಳಿಯಪಡಿಸುವ ನಿಮಿತ್ತ ಯೇಸು ಕ್ರಿಸ್ತನು ತನ್ನ ಶಿಷ್ಯರೆದುರು ರೂಪಾಂತರ ಬೆಟ್ಟದ ಮೇಲೆ ರೂಪಾಂತರ ಹೊಂದುತ್ತಾನೆ ಪ್ರೇರೆ. ಆತನ ಮುಖ ಸೂರ್ಯನಂತೆ ಪ್ರಕಾಶಿಸಿತೆಂದು ನೋಡುತ್ತೇವೆ. ಆದ್ದರಿಂದ ಪ್ರಾರ್ಥನೆಯನ್ನು ಯಾವಾಗಲೂ ನಿಮ್ಮ ಜೀವಿತದ ಭಾಗ